ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಟುಡೇ ಟಾಪಿಕ್ಸ್ ವಿ ಆರ್ ಗೋಯಿಂಗ್ ಟು ಕವರ್. ಯಾವ್ಯಾವ ವಿಷಯಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಹೊರಟಿದ್ದೇವೆ ಅಂತಂದ್ರೆ, ಮೊದಲನೇದು ಇಂಡಿಯಾಸ್ ರಿಯಲ್ GDP ಗ್ರೋತ್ ರೇಟ್ ಅಂಡ್ ಫ್ಯೂಚರ್ ಫೋರ್ಕಾಸ್ಟ್. ಭಾರತದ GDP ಗ್ರೋತ್ ರೇಟ್ ಎಷ್ಟಿದೆ ಮತ್ತೆ ಮುಂದೆ ಅದು ಹೇಗೆ ಬದಲಾಗಬಹುದು ಎನ್ನುವುದರ ಕುರಿತು ತಿಳ್ಕೊಳ್ಳಿಕ್ಕಿದ್ದೇವೆ. ಇದು GS3 ಎಕಾನಮಿಗೆ ಸಂಬಂಧಪಟ್ಟಂತ ವಿಷಯ. ಇನ್ನು ಇಸ್ರೇಲ್ ಹಮಾಸ್ ಗಾಜಾ ಸೀಸ್ ಫೈರ್. ಇಸ್ರೇಲ್ ಮತ್ತೆ ಹಮಾಸ್ ನಡುವೆ ಹಲವಾರು ತಿಂಗಳುಗಳಿಂದ ನಡೆಯುತ್ತಿರುವ ಯುದ್ಧದಲ್ಲಿ ಈಗ ಕದನ ವಿರಾಮ ಘೋಷಣೆಯಾಗಿದೆ. ಇದರ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಇದು GS2 IRಗೆ ಸಂಬಂಧಪಟ್ಟಂತ ವಿಷಯ. ಇದಾದ ನಂತರ ಪ್ರಿಲಿಮ್ಸಿಗೋಸ್ಕರ ಸಂಚಾರ್ ಸಾರ್ಥಿ ಮೊಬೈಲ್ ಆಪ್, ಗಲ್ಫ್ ಆಫ್ ಏಡನ್, ಅಬೌಟ್ ದಿ ಗ್ಲೋಬಲ್ ರಿಸ್ಕ್ ರಿಪೋರ್ಟ್ ಮತ್ತೆ ಹೈಪರ್ ಸ್ಪೆಕ್ಟ್ರಲ್ ಇಮೇಜಿಂಗ್ ಸ್ಯಾಟಲೈಟ್. ಅದಾದ ನಂತರ ಎಷ್ಟೋ ಜನ ಹೇಳ್ತಾ ಇದ್ರಿ ವೊಕ್ಯಾಬ್ಯುಲರಿನ ಕಂಟಿನ್ಯೂ ಮಾಡಿ ಅಂತ. ಹಾಗಾಗಿ ವೊಕ್ಯಾಬ್ಯುಲರಿನ ನಿನ್ನೆಯೂ ಮುಂದುವರಿಸ್ತಾ ಇದ್ವಿ, ಇವತ್ತು ಸಹ ಅದನ್ನ ಇಟ್ಟಿದ್ದೇವೆ. ಅದರ ಜೊತೆ PYQ ಮ್ಯಾರಥಾನ್ ಸಹ ನಡೀಲಿಕ್ಕಿದೆ. ಇದನ್ನ ದಯವಿಟ್ಟು ತಪ್ಪಿಸಿಕೊಳ್ಳಿಕ್ಕೆ ಹೋಗಬೇಡಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ಇಂಡಿಯಾಸ್ ರಿಯಲ್ GDP ಗ್ರೋತ್ ರೇಟ್ ಅಂಡ್ ಫ್ಯೂಚರ್ ಫೋರ್ಕಾಸ್ಟ್. ಇದ್ರ ಬಗ್ಗೆ ಮೊದಲು ಕರೆಂಟ್ ಎಕನಾಮಿಕ್ ಗ್ರೋತ್ 2024-25 ತೆಗೆದುಕೊಂಡ್ರೆ ನಮ್ಮ ಆರ್ಥಿಕ ಬೆಳವಣಿಗೆ ಯಾವ ರೀತಿ ಆಗ್ತಿದೆ, ಗ್ರೋತ್ ರೇಟ್ ಎಷ್ಟಿದೆ ಅಂತ ನೋಡಿದ್ರೆ, India's economy is expected to grow at 6.4% in 2024-25. 2024ರಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ಅಥವಾ GDP ಗ್ರೋತ್ ರೇಟ್ ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ವಿ? 6.4%. ಇದು ಅಡ್ಜಸ್ಟೆಡ್ ಫಾರ್ ಇನ್ಫ್ಲೇಷನ್, ಹಣದುಬ್ಬರವನ್ನ ಗಮನದಲ್ಲಿ ಇಟ್ಕೊಂಡ ನಂತರ ಈ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ದೇವೆ. ಆದ್ರೆ ದಿಸ್ ಇಸ್ ಲೋವರ್ ದೆನ್ ದಿ 8.2% ಗ್ರೋತ್ ಇನ್ 2023-24, ಮೀನಿಂಗ್ ಎಕನಾಮಿ ಇಸ್ ಸ್ಲೋವಿಂಗ್ ಡೌನ್. ಹಿಂದಿನ ಆರ್ಥಿಕ ವರ್ಷ ಅಂದ್ರೆ 2023-24ರಲ್ಲಿ ನಮ್ಮ ಗ್ರೋತ್ ರೇಟು 8.2ರಷ್ಟಿತ್ತು. ಈಗ ಇದು 6.4ಕ್ಕೆ ಬಂದು ತಲುಪಿದೆ. ಇದರರ್ಥ ಏನು? ಎಕನಾಮಿ, ಆರ್ಥಿಕತೆ ಸ್ಲೋ ಆಗ್ತಾ ಇದೆ, ಅದರ ಬೆಳವಣಿಗೆ ನಿಧಾನ ಆಗ್ತಾ ಇದೆ. ದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, a key part of the economy, is also slowing, growing at 5.3% compared to 9.9% last year. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇದೆಯಲ್ವಾ, ಉತ್ಪಾದನಾ ಕ್ಷೇತ್ರ, ಅದು ಮೊದಲು 9.9 ರೇಟ್ ನಲ್ಲಿ ಬೆಳೀತಾ ಇತ್ತು. ಅದು ಈಗ 5.3ಕ್ಕೆ ಬಂದು ನಿಂತಿದೆ. The nominal GDP growth, which includes inflation, is expected to be 9.7%, lower than the Reserve Bank of India's RBI's estimate of 10.5%. ಇನ್ನು ನಾಮಿನಲ್ GDP ಗ್ರೋತ್ ಅನ್ನು ಎಷ್ಟು ಎಕ್ಸ್ಪೆಕ್ಟ್ ಮಾಡಿತ್ತು RBI ಪ್ರಕಾರ ಇದು 10.5ರಷ್ಟು ಇರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಆದ್ರೆ ಅದು ಎಷ್ಟಕ್ಕೆ ತಲುಪಿದೆ? 9.7%ಗೆ ತಲುಪಿದೆ. ಹಾಗಾದ್ರೆ ಯಾಕೆ ಸ್ಲೋ ಆಗ್ತಾ ಇದೆ? ವೈ ಇಸ್ ಗ್ರೋತ್ ಸ್ಲೋಯಿಂಗ್? ಇನ್ವೆಸ್ಟ್ಮೆಂಟ್ ಗ್ರೋತ್ ಇಸ್ ಸ್ಟೇಬಲ್ ಬಟ್ ಇಸ್ ನಾಟ್ ಇನ್ಕ್ರೀಸಿಂಗ್, ವಿಚ್ ಅಫೆಕ್ಟ್ಸ್ ದಿ ಎಕನಾಮಿಕ್ ಎಕ್ಸ್ಪಾನ್ಷನ್. ಮುಖ್ಯವಾಗಿ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಹೂಡಿಕೆ, ಆ ಇನ್ವೆಸ್ಟ್ಮೆಂಟ್ ಸ್ಲೋ ಆಗ್ತಾ ಇದೆ. ಹಾಗಾಗಿ ಸ್ಲೋ ಆಗಿದೆ ಅಂತಂದ್ರೆ ಅದು ಎಷ್ಟು ಇದೆಯೋ ಮೊದಲಿಂದ ಅಷ್ಟೇ ಇದೆ, ಇನ್ಕ್ರೀಸ್ ಆಗ್ತಾ ಇಲ್ಲ. ಹಾಗಾಗಿ ಏನಾಗ್ತಾ ಇದೆ? ಎಕಾನಮಿ ಗ್ರೋತ್ ಸ್ಲೋ ಆಗಿದೆ. ಗವರ್ಮೆಂಟ್ ಸ್ಪೆಂಡಿಂಗ್ ಆನ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡೆವಲಪ್ಮೆಂಟ್ ಹ್ಯಾಸ್ ಸ್ಲೋಡ್ ಡೌನ್, ರೆಡ್ಯೂಸಿಂಗ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಎಕನಾಮಿಕ್ ಗ್ರೋತ್. ಇನ್ವೆಸ್ಟ್ಮೆಂಟ್ ಜೊತೆ ಗವರ್ಮೆಂಟ್ ಏನು ಖರ್ಚು ಮಾಡ್ತಾ ಇರುತ್ತಲ್ವಾ ಬೇರೆ ಬೇರೆ ಮೂಲ ಸೌಕರ್ಯಗಳ ಮೇಲೆ ಮತ್ತೆ ಆ ಅಭಿವೃದ್ಧಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳ ಮೇಲೆ, ಅದು ಸಹ ಕಡಿಮೆ ಆಗಿದೆ. ಹೀಗಾಗಿ ಎಕನಾಮಿಕ್ ಗ್ರೋತ್ ಅದರ ಮೇಲೆ ಸಹ ದೊಡ್ಡ ಇಂಪ್ಯಾಕ್ಟ್ ಆಗಿದೆ. ಗ್ಲೋಬಲ್ ಎಕನಾಮಿಕ್ ಕಂಡೀಷನ್ಸ್ ಆರ್ ನಾಟ್ ಎಕ್ಸ್ಪೆಕ್ಟೆಡ್ ಟು ಇಂಪ್ರೂವ್, ಸೊ ಇಂಡಿಯಾ ಹ್ಯಾಸ್ ಟು ರಿಲೈ ಮೋರ್ ಆನ್ ಡೊಮೆಸ್ಟಿಕ್ ಡಿಮ್ಯಾಂಡ್. ಅಂದ್ರೆ ಹೊರದೇಶ ಅಥವಾ ಜಾಗತಿಕ ಮಟ್ಟದಲ್ಲಿ ಏನು ಎಕನಾಮಿಕ್ ಸ್ಲೋವಿಂಗ್ ಡೌನ್ ಆಗ್ತಾ ಇದೆಯಲ್ವಾ, ರಿಸೆಷನ್ ಅಂತ ಹೇಳ್ತಾರೆ ಕೆಲವೊಬ್ರು, ಅಥವಾ ಎಕನಾಮಿಕ್ ಸ್ಲೋ ಡೌನ್ ಅಂದ್ರೆ ಆರ್ಥಿಕತೆ ಇನ್ನು ನಿಧಾನಗತಿಯಲ್ಲಿ ಚೇತರಿಕೆಯನ್ನ ಕಾಣ್ತಾ ಇದೆ. ಇದು ಅಷ್ಟು ಬೇಗ ಸುಧಾರಿಸಿಕೊಳ್ಳುವ ಯಾವುದೇ ಒಂದು ಸಾಧ್ಯತೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಭಾರತ ಡೊಮೆಸ್ಟಿಕ್ ಡಿಮ್ಯಾಂಡ್, ದೇಶೀಯ ಮಟ್ಟದಲ್ಲೇ ಏನಾದರೂ ಕ್ರಮಗಳನ್ನ ಕೈಗೊಂಡು ಆ ಮೂಲಕ ತನ್ನ ಆರ್ಥಿಕತೆಯನ್ನ ಹೆಚ್ಚಿಸಬೇಕಷ್ಟೇ. ಹೊರ ದೇಶಗಳನ್ನ ಈ ಸಂದರ್ಭದಲ್ಲಿ ನಂಬ್ಕೊಳ್ಳಿಕ್ಕಾಗಲ್ಲ. ಎಕ್ಸ್ಪೋರ್ಟ್ ಅನ್ನ ಜಾಸ್ತಿ ಮಾಡೋದ್ರ ಮೂಲಕ ಆರ್ಥಿಕತೆ ಬೆಳೀತಾ ಇದೆ ಅಂತ ಹೇಳಲಿಕ್ಕಾಗಲ್ಲ ಈ ಸಂದರ್ಭದಲ್ಲಿ. ಇನ್ನು ಫ್ಯೂಚರ್ ಗ್ರೋತ್ ಪ್ರಾಸ್ಪೆಕ್ಟ್, ಇನ್ನು ಮುಂದಿನ ದಿನಗಳಲ್ಲಿ ಹೇಗಿರಬಹುದು ನಮ್ಮ ಗ್ರೋತ್ 2025-26 ನಂತರ ಅಂತ ನೋಡೋದಾದ್ರೆ, ಗ್ರೋತ್ ಫಾರ್ 2025-26 is expected to be around 6.5%, which is stable but not very high. ಈ ಮುಂದಿನ 25-26 ಈ ವರ್ಷಗಳಲ್ಲಿ ಗ್ರೋತ್ ರೇಟ್ ಎಷ್ಟಿರಬಹುದು? ಸುಮಾರು 6.5ರಷ್ಟು ಇರಬಹುದು. ಅದು ಸ್ಟೇಬಲ್ ಆಗಿರುತ್ತೆ, ಆದ್ರೆ ಅದು ಅಂದುಕೊಂಡಷ್ಟು ಹೈನೂ ಇರೋದಿಲ್ಲ. ಇನ್ವೆಸ್ಟ್ಮೆಂಟ್ ಲೆವೆಲ್ಸ್ remain at 33.4% of GDP, the same as the last few years. ಮುಂದಿನ ಕೆಲವು ವರ್ಷಗಳಲ್ಲೂ ಸಹ ಇನ್ವೆಸ್ಟ್ಮೆಂಟ್ ಅಂದ್ರೆ ಹೂಡಿಕೆಯ ದರ ಇದೆಯಲ್ವಾ, ಇದು
33.4 ಇರಬಹುದು GDPಯ ಆ ಒಂದು ಪರ್ಸೆಂಟ್ಗೆ. ಅಂದ್ರೆ ಕೆಲವು ವರ್ಷಗಳಿಂದ ಅಷ್ಟೇ ಇತ್ತು. ಹಾಗಾಗಿ ಅದೇ ರೀತಿ ಆ ಒಂದು ರೇಟ್‌ನಲ್ಲಿ ಅದು ಮುಂದುವರಿಬಹುದು. ಮೋರ್ ಗವರ್ಮೆಂಟ್ ಸ್ಪೆಂಡಿಂಗ್ ಆನ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ನೀಡೆಡ್ ಟು ಎನ್ಕರೇಜ್ ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್. ಮುಖ್ಯವಾಗಿ ಸರ್ಕಾರ ಈ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ, ಮೂಲ ಸೌಕರ್ಯಗಳ ಮೇಲೆ ಏನ್ ಮಾಡಬೇಕು, ತನ್ನ ಸ್ಪೆಂಡಿಂಗ್ ಅನ್ನ ಹೆಚ್ಚು ಖರ್ಚನ್ನ ಮಾಡಬೇಕು. ಆಗ ಮಾತ್ರ ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್‌ಗೆ ಹೆಚ್ಚು ಉತ್ತೇಜನ ದೊರೆಯುತ್ತೆ. The government is targeting 20% increase in capital expenditure, spending on long-term asset like roads, railways and power to boost growth. ಹಾಗಾಗಿ ಗವರ್ಮೆಂಟ್ ಸುಮಾರು 20% ಅಷ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಇನ್ಕ್ರೀಸ್ ಮಾಡೋ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಗೆ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಎಕನಾಮಿಗೆ ಒಂದು ಬೂಸ್ಟ್ ಸಿಗುತ್ತೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಈ ರೋಡ್ಗಳು, ರೈಲ್ವೆ ಮತ್ತು ಪವರ್ ಸೆಕ್ಟರ್ ಈ ಎಲ್ಲ ಲಾಂಗ್ ಟರ್ಮ್ ಅಸೆಟ್ಗಳು, ಅಂದ್ರೆ ದೀರ್ಘಕಾಲ ಬಾಳಿಕೆ ಬರುವಂತಹ ಕ್ಷೇತ್ರಗಳಿರುತ್ತಲ್ವಾ, ಅದರ ಮೇಲೆ ಮಾಡುವಂತ ಸ್ಪೆಂಡಿಂಗ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅದನ್ನ ಹೆಚ್ಚಿಸಬೇಕಾಗಿದೆ ಗವರ್ಮೆಂಟ್. ಚಾಲೆಂಜಸ್ ಇನ್ ರೆವೆನ್ಯೂ ಅಂಡ್ ಗವರ್ಮೆಂಟ್ ಸ್ಪೆಂಡಿಂಗ್. ಗವರ್ಮೆಂಟ್ ಕಲೆಕ್ಟ್ಸ್ ಟ್ಯಾಕ್ಸಸ್ ಬೇಸ್ಡ್ ಆನ್ ನಾಮಿನಲ್ GDP ಗ್ರೋತ್. ಗವರ್ಮೆಂಟ್ ಈ ನಾಮಿನಲ್ GDP ಗ್ರೋತ್ ರೇಟ್ ನ ಮೇಲೆ ಟ್ಯಾಕ್ಸ್ ಅನ್ನ ಮಾಡುತ್ತೆ, ವಿಚ್ ಇನ್ಕ್ಲೂಡ್ಸ್ ಇನ್ಫ್ಲೇಷನ್. ಅದರಲ್ಲಿ ಹಣದುಬ್ಬರವನ್ನ ಸಹ ಸೇರಿಸಿರ್ತಾರೆ. ಸಿನ್ಸ್ GDP ಗ್ರೋತ್ ಇಸ್ ಲೋವರ್ ದೆನ್ ಎಕ್ಸ್ಪೆಕ್ಟೆಡ್, ಟ್ಯಾಕ್ಸ್ ಕಲೆಕ್ಷನ್ ಕುಡ್ ಆಲ್ಸೋ ಬಿ ಲೋವರ್. ಈಗ GDP ಗ್ರೋತ್ ಏನಾಗ್ತಾ ಇದೆ, ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಕಡಿಮೆ ಇದೆ. ಹಾಗಾಗಿ ಟ್ಯಾಕ್ಸ್ ಕಲೆಕ್ಷನ್ ಸಹ ಕಡಿಮೆ ಆಗಬಹುದು. ಏನಾಗುತ್ತೆ, ಈಗ GDP ಗ್ರೋತ್ ಆಗ್ತಾ ಇದ್ರೆ ಟ್ಯಾಕ್ಸ್ ಕಲೆಕ್ಷನ್ ಹೆಚ್ಚಾಗುತ್ತೆ, ಅಂದ್ರೆ ಜನರು ಹೆಚ್ಚು ಖರ್ಚು ಮಾಡ್ತಾರೆ. ಟ್ಯಾಕ್ಸ್ ಕಲೆಕ್ಷನ್ ಹೆಚ್ಚಾದಾಗ ಜನರ ಕೈಯಲ್ಲಿ ಹೆಚ್ಚು ಹಣ ಇರೋದಿಲ್ಲ, ಅವಾಗ ಖರ್ಚು ಕಡಿಮೆ ಆಗುತ್ತೆ. ಯಾವಾಗ ಟ್ಯಾಕ್ಸ್ ಕಲೆಕ್ಷನ್ ಕಡಿಮೆ ಮಾಡ್ತಾರೋ ಆಗ ಜನರ ಕೈಯಲ್ಲಿ ಹೆಚ್ಚು ಹಣ ಉಳಿಯುತ್ತೆ, ಅವರು ಸ್ಪೆಂಡ್ ಮಾಡ್ತಾರೆ. ಸ್ಪೆಂಡ್ ಮಾಡೋದ್ರಿಂದ ಆರ್ಥಿಕತೆ ಬೆಳೆಯುತ್ತೆ. ಇದು ಸರ್ಕಾರದ ಒಂದು ನೀತಿ. However, tax collection in the first 8 months of 2024-25 has been strong, which might reduce the revenue shortfall. ನೀವು ನೋಡಿದ ಹಾಗೆ ಕಳೆದ 2024-25ರ ಮೊದಲ 8 ತಿಂಗಳಲ್ಲಿ ತುಂಬಾ ಟ್ಯಾಕ್ಸ್ ಗಳನ್ನ ಸ್ಟ್ರಾಂಗ್ ಆಗಿ ತಂದಿದ್ರು. ಹಾಗಾಗಿ ರೆವೆನ್ಯೂ ಶಾರ್ಟ್ ಫಾಲ್ ಅಂತಂದ್ರೆ ರೆವೆನ್ಯೂನು ಕಡಿಮೆ ಬೀಳೋ ಸಾಧ್ಯತೆಗಳು ಕಂಡು ಬರ್ತಾ ಇಲ್ಲ. ಗವರ್ಮೆಂಟ್ ಸ್ಪೆಂಡಿಂಗ್ ಹ್ಯಾಸ್ ಬೀನ್ ಸ್ಲೋ ವಿತ್ ಓನ್ಲಿ 46.2% ಆಫ್ ದಿ ಬಜೆಟೆಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಯೂಸ್ಡ್ ಇನ್ ದ ಫಸ್ಟ್ 8 months. ಕಳೆದ ಮೊದಲ 8 ತಿಂಗಳಲ್ಲಿ ಎಷ್ಟು ಸ್ಪೆಂಡ್ ಮಾಡಬೇಕು ಅಂತ ಗವರ್ಮೆಂಟ್ ಯೋಜಿಸಿಕೊಂಡಿತ್ತೋ ಅದರ 46.2% ಮಾತ್ರ ಖರ್ಚು ಮಾಡಿದೆ. ಸ್ಪೆಂಡಿಂಗ್ ತುಂಬಾ ಕಡಿಮೆ ಇದೆ. ಹಾಗಾಗಿ ದ ಗವರ್ಮೆಂಟ್ ನೀಡ್ಸ್ ಟು ಇನ್ಕ್ರೀಸ್ ಸ್ಪೆಂಡಿಂಗ್ ಇನ್ ದಿ ರಿಮೈನಿಂಗ್ ಮಂತ್ಸ್ ಟು ಸಪೋರ್ಟ್ ಎಕನಾಮಿಕ್ ಗ್ರೋತ್. ಹಾಗಾಗಿ ನೆಕ್ಸ್ಟ್ ಬರುವ ತಿಂಗಳಲ್ಲಿ ಸರ್ಕಾರ ಏನ್ ಮಾಡಬೇಕು, ಇಷ್ಟೇ ಮಾತ್ರ ಖರ್ಚು ಮಾಡಿದಾರಲ್ಲ, ಉಳಿದಿದ್ದೆಲ್ಲವನ್ನ ಸಮರ್ಪಕವಾಗಿ ಬರುವ ಉಳಿದ ತಿಂಗಳುಗಳಲ್ಲಿ ಖರ್ಚು ಮಾಡಬೇಕು. ಹೀಗಾಗಿ ಇದರ ಮೂಲಕ ನಾವು ಎಕನಾಮಿಕ್ ಗ್ರೋತ್ಗೆ ಒಂದು ಬೂಸ್ಟ್ ಅನ್ನ ದೊರಕಿಸಿಕೊಡ್ಬಹುದು. ಇನ್ನು ಲಾಂಗ್ ಟರ್ಮ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಗೋಲ್ಸ್. ಓವರ್ ದ ನೆಕ್ಸ್ಟ್ 5 years, India's real GDP is expected to grow at 6.5% per year, aligning with global projection. ಅಂತಂದ್ರೆ ಬರುವ 5 ವರ್ಷಗಳಲ್ಲಿ ಭಾರತದ GDP 6.5% ರೇಟ್ ನ ಮೂಲಕ ಬೆಳೆಯಬಹುದು ಅನ್ನುವಂತ ನಿರೀಕ್ಷೆ ಇದೆ. If inflation stays around 4%, nominal GDP growth could be 10.5% to 11% annually. ಇನ್ಫ್ಲೇಷನ್ ರೇಟು ಅರೌಂಡ್ 4% ಹತ್ರ ಇದ್ರೆ ಈ ನಾಮಿನಲ್ GDP ಗ್ರೋತ್ ಎಷ್ಟಾಗಬಹುದು, 10.5%, 10.5ರಿಂದ 11% ಅಷ್ಟು ಪ್ರತಿ ವರ್ಷ ಆಗಬಹುದು. At this rate, India could become a developed country in 25 years. ಈ ಒಂದು ರೇಟ್ ನ ಮೂಲಕ ನಾವು ಅದೇ ಒಂದು ಬೆಳವಣಿಗೆಯನ್ನ ಸಾಧಿಸ್ತಾ ಹೋದ್ರೆ, ಪ್ರತಿ ವರ್ಷ ಅದೇ ರೀತಿ ನಾವು ಬೆಳೀತಾ ಹೋದ್ರೆ ಇನ್ನು 25 ವರ್ಷಗಳಿಗೆ ಭಾರತ ಅಭಿವೃದ್ಧಿ ಹೊಂದಿದ ದೇಶ ಆಗಿ ಬದಲಾಗಬಹುದು ಅಂತ ಹೇಳ್ತಿದ್ದಾರೆ. However, maintaining high growth rates will get harder as the economy becomes bigger. ದೊಡ್ಡ ಆರ್ಥಿಕತೆ ಅಥವಾ ದೊಡ್ಡ ಯೋಜನೆಗಳನ್ನ ತರ್ತಾ ಇದ್ದ ಹಾಗೆ ಆರ್ಥಿಕತೆ ಬೆಳೀತಾ ಹೋಗುತ್ತೆ. ಯಾವಾಗ ಅದರ ಆರ್ಥಿಕತೆ ಗಾತ್ರ ಬೆಳೀತಾ ಹೋಗುತ್ತೋ ಅದನ್ನ ನಿಭಾಯಿಸುವುದು ಅಷ್ಟೇ ಕಷ್ಟ ಆಗುತ್ತೆ. ಆವಾಗ ಗ್ರೋತ್ ರೇಟ್ ಅನ್ನ ಮೇಂಟೈನ್ ಮಾಡೋದು ಸಹ ಅಷ್ಟೇ ಕಷ್ಟ ಇರುತ್ತೆ. ಕನ್ಕ್ಲೂಷನ್ ಏನು, ಡಿಸ್ಪೈಟ್ ಚಾಲೆಂಜಸ್, ಇಂಡಿಯಾಸ್ ಎಕಾನಮಿ ಇಸ್ ರೆಸಿಲಿಯಂಟ್ ಅಂಡ್ ಗ್ರೋವಿಂಗ್ ಎಟ್ ಅ ಸ್ಟಡಿ ರೇಟ್. ಹಾಗಾಗಿ ಎಷ್ಟೇ ಚಾಲೆಂಜ್ ಇದ್ರೂ ಸಹ ಭಾರತದ ಎಕಾನಮಿ ಒಂದು ಸ್ಟಡಿ ರೇಟ್ ಅಲ್ಲಿ ಮುಂದುವರಿತಾ ಇದೆ. ಇನ್ವೆಸ್ಟ್ಮೆಂಟ್ ಅಂಡ್ ಸ್ಟ್ರಾಂಗ್ ಡೊಮೆಸ್ಟಿಕ್ ಡಿಮ್ಯಾಂಡ್ ವಿಲ್ ಬಿ ಕೀ ಟು ಎನ್ಶೂರಿಂಗ್ ಲಾಂಗ್ ಟರ್ಮ್ ಗ್ರೋತ್. ಮುಖ್ಯವಾಗಿ ಇನ್ವೆಸ್ಟ್ಮೆಂಟ್ ಮತ್ತೆ ಸ್ಟ್ರಾಂಗ್ ಡೊಮೆಸ್ಟಿಕ್ ಡಿಮ್ಯಾಂಡ್, ಹೂಡಿಕೆ ಮಾಡೋದು ಮತ್ತೆ ದೇಶೀಯವಾದ ಡಿಮ್ಯಾಂಡ್ಗಳನ್ನ ಸರಿಯಾಗಿ ನಿಭಾಯಿಸುವುದು, ಇದರ ಮೂಲಕ ನಾವು ದೀರ್ಘಕಾಲವಾದ ಬೆಳವಣಿಗೆಯನ್ನ ಸಾಧಿಸಬಹುದು. The government's role in spending on infrastructure and encouraging private sector investment is crucial for maintaining momentum. ಮುಖ್ಯವಾಗಿ ಸರ್ಕಾರ ಏನ್ ಮಾಡಬೇಕು, ಮೂಲ ಸೌಕರ್ಯಗಳ ಮೇಲೆ ಹೆಚ್ಚು ಖರ್ಚು ಮಾಡಬೇಕು. ಅದೇ ರೀತಿ ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್, ಖಾಸಗಿ ಕಂಪನಿಗಳು ಹೆಚ್ಚು ಇನ್ವೆಸ್ಟ್ ಮಾಡಲಿಕ್ಕೆ ಎನ್ಕರೇಜ್ ಮಾಡಬೇಕು. ಇದರ ಮೂಲಕ ನಾವು
ಈ ಗ್ರೋತ್, ಈ ಬೆಳವಣಿಗೆಯ ಮೊಮೆಂಟಮ್ ಅನ್ನ ಸಾಧಿಸಿಕೊಂಡು ಹಾಗೆ ಮುಂದುವರಿಸಿಕೊಂಡು ಹೋಗ್ಬೋದು. ಇದು ಮೊದಲನೇ ಆರ್ಟಿಕಲ್ ನ ಸಾರಾಂಶ. ಎರಡನೇ ಆರ್ಟಿಕಲ್, ಇಸ್ರೇಲ್ ಹಮಾಸ್ ಗಾಜಾ ಸೀಸ್ಫೈರ್. ನಿಮಗೆಲ್ಲ ತಿಳಿದ ಹಾಗೆ ಇಸ್ರೇಲ್ ಮತ್ತೆ ಹಮಾಸ್ ನಡುವೆ ಯುದ್ಧ ಬಹಳ ದಿನಗಳಿಂದ ನಡೀತಾ ಇತ್ತು. ಈಗ ಸೀಸ್ ಫೈರ್ ಅಂದ್ರೆ ಕದನ ವಿರಾಮವನ್ನು ಘೋಷಿಸಿದ್ದಾರೆ. ವಾಟ್ ಹ್ಯಾಪೆಂಡ್? ಇಸ್ರೇಲ್ ಸೆಕ್ಯೂರಿಟಿ ಕ್ಯಾಬಿನೆಟ್, a top decision making body, has approved a ceasefire deal with Hamas. ಇಸ್ರೇಲಿನ ಅತ್ಯಂತ ದೊಡ್ಡ ಡಿಸಿಷನ್ ಮೇಕಿಂಗ್ ಬಾಡಿ ಏನಿದೆ, ಇಸ್ರೇಲ್ ಸೆಕ್ಯೂರಿಟಿ ಕ್ಯಾಬಿನೆಟ್, ಅದೇನ್ ಮಾಡಿದೆ ಅಂತಂದ್ರೆ ಈಗ ಹಮಾಸ್ ಒಂದು ಸಂಧಾನ ತರ ಶಾಂತಿ ಸಂಧಾನಕ್ಕೆ ಬಂದಿದೆ. ದಿಸ್ ಡೀಲ್ ವಿಲ್ ಪಾಸ್ ದಿ ವಾರ್ ಇನ್ ಗಾಜಾ ಅಂಡ್ ಎನ್ಶೋರ್ ದ ರಿಲೀಸ್ ಆಫ್ ಹೋಸ್ಟೇಜಸ್ ಹೆಲ್ಡ್ ಬೈ ಹಮಾಸ್. ಇದರಿಂದ ಗಾಜಾದಲ್ಲಿ ನಡೀತಾ ಇದ್ದಂತಹ ಯುದ್ಧ ನಿಲ್ಲುತ್ತೆ. ಮತ್ತೆ ಹಮಾಸ್ ಏನ್ ಮಾಡಿತ್ತು, ಬೇರೆ ಬೇರೆ ಹೋಸ್ಟೇಜ್ಗಳನ್ನ, ಸೆರೆಯಾಳುಗಳನ್ನ ಹಿಡಿದಿತ್ತಲ್ವಾ, ಅವರನ್ನ ರಿಲೀಸ್ ಮಾಡಲಾಗುತ್ತೆ. ಅಗ್ರಿಮೆಂಟ್ ವಾಸ್ ನೆಗೋಷಿಯೇಟೆಡ್ ವಿತ್ ದ ಹೆಲ್ಪ್ ಆಫ್ ಕತಾರ್, ಈಜಿಪ್ಟ್ ಅಂಡ್ ದಿ ಯುನೈಟೆಡ್ ಸ್ಟೇಟ್ಸ್. ಈಗ ಎರಡೂ ದೇಶಗಳ ನಡುವಿನ ಸಂಧಾನ ಇದೆಯಾ ಅಥವಾ ಒಪ್ಪಂದ ಇದೆಯಲ್ವಾ, ಇದರಲ್ಲಿ ಕತಾರ್, ಈಜಿಪ್ಟ್ ಮತ್ತೆ ಯುನೈಟೆಡ್ ಸ್ಟೇಟ್ಸ್ಗಳು ಈ ಎಲ್ಲಾ ದೇಶಗಳ ಸಹಾಯ ಪಡ್ಕೊಂಡು ನೆಗೋಷಿಯೇಟ್ ಮಾಡಲಾಗಿದೆ, ಅಂದ್ರೆ ಈ ಒಂದು ಒಪ್ಪಂದಕ್ಕೆ ಬರಲಾಗಿದೆ. ಹೌ ವಿಲ್ ದ ಸೀಸ್ ಫೈರ್ ವರ್ಕ್? ಹೇಗೆ ಇದು ವರ್ಕ್ ಆಗುತ್ತೆ ಅಂತಂದ್ರೆ 3 phases, 3 ಫೇಸ್ಗಳಿದೆ. ಮೊದಲನೇ ಫೇಸು ಫಸ್ಟ್ 6 weeks ಆರ್ 42 days. ಮೊದಲನೇ ಫೇಸ್ ಎಷ್ಟು ದಿನಕ್ಕೆ? ಒಂದು 6 week ಅಥವಾ 6 ವಾರ ಅಥವಾ 42 ದಿನಗಳ ಕಾಲ ಈ ಮೊದಲನೇ ಫೇಸ್ ನಡೆಯುತ್ತೆ. ಇದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಹೋಸ್ಟೇಜ್ ರಿಲೀಸ್. ಹಮಾಸ್ ವಿಲ್ ರಿಲೀಸ್ 33 ಹೋಸ್ಟೇಜಸ್, ವಿಮೆನ್, ಚಿಲ್ಡ್ರನ್ ಅಂಡ್ ಎಲ್ಡರ್ಲಿ. ಯಾರ್ಯಾರನ್ನ ಸೆರೆ ಹಿಡಿದಿತ್ತಲ್ವಾ ಅದೆಲ್ಲವನ್ನ ಹಮಾಸ್ 33 ಹೋಸ್ಟೇಜ್ಗಳನ್ನ ರಿಲೀಸ್ ಮಾಡುತ್ತೆ. ಇನ್ ರಿಟರ್ನ್ ಇಸ್ರೇಲ್ ವಿಲ್ ಫ್ರೀ ಪ್ಯಾಲೆಸ್ಟೈನಿಯನ್ ಪ್ರಿಸನರ್ಸ್ ಫ್ರಾಮ್ ಇಟ್ಸ್ ಜೈಲ್ಸ್. ಅವರು ಸೆರೆಯಾಳುಗಳನ್ನ ರಿಲೀಸ್ ಮಾಡ್ತಾ ಇದ್ದ ಹಾಗೆ ಇಸ್ರೇಲ್ ಸಹ ಪ್ಯಾಲೆಸ್ಟೀನಿಯನ್ ಪ್ರಿಸನರ್ಸ್ ಅನ್ನ, ಅಂದ್ರೆ ತನ್ನ ದೇಶದ ಜೈಲಿನಲ್ಲಿ ಇದ್ದಂತಹ ಪ್ಯಾಲೆಸ್ಟೀನಿಯನ್ ಆ ಒಂದು ಸೆರೆಯಾಳುಗಳನ್ನ ಇಸ್ರೇಲ್ ರಿಲೀಸ್ ಮಾಡುತ್ತೆ. ಇಸ್ರೇಲಿ ಟ್ರೂಪ್ ವಿತ್ಡ್ರಾವಲ್. ಇಸ್ರೇಲ್ ಫೋರ್ಸಸ್ ಪುಲ್ ಬ್ಯಾಕ್ ಫ್ರಾಮ್ ಸೆಂಟ್ರಲ್ ಗಾಜಾ ಅಂಡ್ ಮೂವ್ ಟು ದಿ ಬಾರ್ಡರ್ಸ್. ಇಷ್ಟು ದಿನ ಸೆಂಟ್ರಲ್ ಗಾಜಾದಲ್ಲಿ ಇಸ್ರೇಲಿನ ಬೇರೆ ಬೇರೆ ಸೈನ್ಯ ಅಲ್ಲಿ ನೆಲೆಯೂರಿತ್ತು, ಅದು ಈಗ ಹಿಂದೆ ಬರುತ್ತೆ, ಅದನ್ನು ವಾಪಸ್ ತೆಗೆದುಕೊಳ್ತಾರೆ ಇಸ್ರೇಲ್ನವರು. ಪ್ಯಾಲೆಸ್ಟೀನಿಯನ್ಸ್ ಕ್ಯಾನ್ ರಿಟರ್ನ್ ಟು ಹೋಮ್. ಪೀಪಲ್ ಹೂ ಆರ್ ಫೋರ್ಸ್ಡ್ ಟು ಲೀವ್ ದರ್ ಹೋಮ್ಸ್ ಇನ್ ನಾರ್ದರ್ನ್ ಗಾಜಾ ಕ್ಯಾನ್ ಗೋ ಬ್ಯಾಕ್. ಅಂದ್ರೆ ಹಲವಾರು ಜನರನ್ನ ನಾರ್ದರ್ನ್ ಗಾಜಾದಿಂದ ಹೊರಗೆ ತಳ್ಳಲಾಗಿತ್ತು, ಅವರನ್ನ ಮತ್ತೆ ವಾಪಸ್ ಮನೆಗೆ ಹೋಗಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ಮೋರ್ ಹ್ಯುಮ್ಯಾನಿಟೇರಿಯನ್ ಏಡ್. 600 ಏಡ್ ಟ್ರಕ್ಸ್ ಪರ್ ಡೇ ವಿಲ್ ಬಿ ಅಲೌಡ್ ಇನ್ ಟು ಗಾಜಾ ಟು ಹೆಲ್ಪ್ ಪೀಪಲ್ ವಿತ್ ಫುಡ್, ಮೆಡಿಸಿನ್ ಅಂಡ್ ಸಪ್ಲೈಸ್. ಸುಮಾರು ದಿವಸಕ್ಕೆ 600 ಸಹಾಯಕ ಟ್ರಕ್ಗಳನ್ನ, ಅಂದ್ರೆ ಅವರಿಗೆ ಏನೇನು ಬೇಕಾಗುತ್ತಲ್ವಾ, ಮೆಡಿಸಿನ್, ಸಪ್ಲೈಸ್, ಫುಡ್, ಇದೆಲ್ಲವನ್ನ ಪ್ರೊಡ್ಯೂಸ್ ಮಾಡಿ ಅವರಿಗೆ ಸಪ್ಲೈ ಮಾಡ್ಲಿಕ್ಕೆ ಸುಮಾರು 600 ಟ್ರಕ್ಗಳನ್ನ ಕಳಿಸ್ತಾ ಇದ್ದಾರೆ. ಅಂದ್ರೆ ಇಷ್ಟು ದಿನ ಯುದ್ಧ ಮಾಡಿ ನಾಶ ಮಾಡಿದ್ರು, ಈಗ ಸರಿ ಮಾಡ್ಲಿಕ್ಕೆ ಬೇರೆ ಬೇರೆ ಪ್ಲಾನ್ ಮಾಡ್ತಾ ಇದ್ದಾರೆ. ಫೇಸ್ 2 ದಲ್ಲಿ ಏನ್ ಮಾಡ್ತಾರೆ? ಟಾಕ್ಸ್ ವಿಲ್ ಬಿಗಿನ್ ಟು ರಿಲೀಸ್ ದಿ ರಿಮೈನಿಂಗ್ ಹೋಸ್ಟೇಜಸ್. ಮತ್ತೆ ಬೇರೆ ಬೇರೆ ಇದಾದ್ರೆ ಆ ಎಲ್ಲ ಸೆರೆಯಾಳುಗಳನ್ನ ಹೇಗೆ ನಾವು ಮ್ಯಾನೇಜ್ ಮಾಡೋದು, ಅವರನ್ನ ಎಷ್ಟು ದಿನಕ್ಕೆ ರಿಲೀಸ್ ಮಾಡೋದು ಅನ್ನೋದ್ರ ಬಗ್ಗೆ ಎರಡನೇ ಫೇಸ್ ಅಲ್ಲಿ ಅವರು ಮಾತುಕತೆ ನಡೆಸ್ತಾರೆ. ಫುಲ್ ವಿತ್ಡ್ರಾವಲ್ ಆಫ್ ಇಸ್ರೇಲಿ ಟ್ರೂಪ್ಸ್ ಫ್ರಮ್ ಗಾಜಾ ವಿಲ್ ಬಿ ಡಿಸ್ಕಸ್ಡ್. ಇಸ್ರೇಲ್ ಕಂಪ್ಲೀಟ್ ಆಗಿ ತನ್ನ ಟ್ರೂಪ್ಸ್ ಗಳನ್ನ, ಸೇನೆಯನ್ನ ಗಾಜಾದಿಂದ ರಿಮೂವ್ ಮಾಡಬಹುದಾ ಅಥವಾ ಮಾಡ್ಲಿಕ್ಕೆ ಹೊರಡುತ್ತಾ ಅನ್ನೋದು ಈ ಫೇಸ್ 2 ದಲ್ಲಿ ಡಿಸೈಡ್ ಆಗುತ್ತೆ. ಫೇಸ್ 3 ಆಗ ರೀಬಿಲ್ಡಿಂಗ್ ಗಾಜಾ, ಅಂದ್ರೆ ಗಾಜಾ ಏನೇನು ನಾಶ ಮಾಡಿದ್ರು ಅದನ್ನ ಮತ್ತೆ ಹೊಸದಾಗಿ ರೀಕನ್ಸ್ಟ್ರಕ್ಟ್ ಮಾಡೋದು. ರೀಕನ್ಸ್ಟ್ರಕ್ಷನ್ ಆಫ್ ಗಾಜಾ ಬಿಗಿನ್, ಲೆಡ್ ಬೈ ಈಜಿಪ್ಟ್, ಕತಾರ್ ಅಂಡ್ ದಿ ಯುನೈಟೆಡ್ ನೇಷನ್ಸ್. ಮುಖ್ಯವಾಗಿ ಯಾವ್ದು? ಈಜಿಪ್ಟ್, ಕತಾರ್ ಮತ್ತೆ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯ ಸಹಾಯದಿಂದ ಗಾಜಾ ಇದನ್ನ ಮತ್ತೆ ರೀಬಿಲ್ಡ್ ಮಾಡ್ತಾರೆ, ರೀಕನ್ಸ್ಟ್ರಕ್ಟ್ ಮಾಡ್ತಾರೆ. ಬಾರ್ಡರ್ ಕ್ರಾಸಿಂಗ್ಸ್ ವಿಲ್ ರೀಓಪನ್ ಫಾರ್ ಪೀಪಲ್ ಟು ಮೂವ್ ಇನ್ ಅಂಡ್ ಔಟ್ ಆಫ್ ಗಾಜಾ. ಎಷ್ಟು ದಿನ ಗಾಜಾದಲ್ಲಿ ಇಸ್ರೇಲಿಗಳಿದ್ರಲ್ವಾ, ಅಲ್ಲಿ ಸರಿಯಾಗಿ ಹೊರಗಡೆ ಹೋಗ್ಲಿಕ್ಕೆ ಅಥವಾ ಅಲ್ಲಿಂದ ಒಳಗಡೆ ಬರೋದು ಮತ್ತೆ ಹೊರಗಡೆ ಹೋಗೋದು ಅದೆರಡಕ್ಕೂ ನಿರ್ಬಂಧ ಹೇರಿದ್ರು. ಈಗ ಏನ್ ಮಾಡ್ತಾರೆ, ಯಾರಾದ್ರೂ ಆ ದೇಶಕ್ಕೆ ನಿರ್ಬಂಧನ ಇಲ್ಲದೆ ಆ ಒಂದು ಒಳಗಡೆ ಹೋಗೋದನ್ನ, ಹೊರಗಡೆ ಬರೋದನ್ನ ಸರಿಯಾಗಿ ನಿರ್ವಹಿಸ್ತಾರೆ. ಇಫ್ ಎನಿ ಹೋಸ್ಟೇಜಸ್ ಬಾಡೀಸ್ ರಿಮೇನ್ ದೇ ವಿಲ್ ಬಿ ರಿಟರ್ನ್. ಈ ಕೆಲವೊಂದು ಹೋಸ್ಟೇಜ್ಗಳ, ಸೆರೆಯಾಳುಗಳ ಬಾಡಿ ಹಾಗೆ ಇದ್ರೆ ಅಥವಾ ಅವರ ಬಾಡಿಯನ್ನ ರಿಟರ್ನ್ ಮಾಡ್ತಾರೆ, ವಾಪಸ್ ಕಳಿಸ್ತಾರೆ. ವೈ ಇಸ್ ದಿಸ್ ಇಂಪಾರ್ಟೆಂಟ್? ಸೀಸ್ ಫೈರ್ ಸ್ಟಾಪ್ಸ್ ದಿ ಫೈಟಿಂಗ್ ಆಫ್ಟರ್ 15 months ಆಫ್ ವಾರ್. ಸುಮಾರು 15 ತಿಂಗಳುಗಳಿಂದ ಈ ಒಂದು ಯುದ್ಧ ನಡೀತಾ ಇತ್ತು, ಈಗ ಇದಕ್ಕೆ ಒಂದು ಕದನ ವಿರಾಮ ಅಥವಾ ಇದು ನಿಂತಿದೆ ಈಗ. ಇಟ್ ಹೆಲ್ಪ್ಸ್ ಬ್ರಿಂಗ್ ಪೀಸ್, ಹ್ಯುಮ್ಯಾನಿಟೇರಿಯನ್ ಏಡ್ ಅಂಡ್ ರೀಬಿಲ್ಡಿಂಗ್ ಟು ಗಾಜಾ. ಇದರಿಂದ ಒಂದು ಶಾಂತಿ, ಸುವ್ಯವಸ್ಥೆ ಎಲ್ಲ ಈಗ ಗಾಜಾದಲ್ಲಿ ಮತ್ತೆ ಸ್ಥಾಪನೆ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ದ ಡೀಲ್ ಎನ್ಶೋರ್ಸ್ ಹೋಸ್ಟೇಜಸ್ ಆರ್ ಫ್ರೀಡ್ ಅಂಡ್ ಪ್ರಿಸನರ್ಸ್ ಆರ್ ಎಕ್ಸ್ಚೇಂಜ್ಡ್. ಮೊದಲೇ ಹೇಳಿದ್ವು ಅಲ್ವಾ, ಸೆರೆಯಾಳುಗಳನ್ನ ಫ್ರೀ ಮಾಡ್ತಾರೆ ಮತ್ತೆ ಪ್ರಿಸನರ್ಗಳು, ಎರಡು ದೇಶಗಳ ಜೈಲ್ನಲ್ಲಿರೋ ಬೇರೆ ದೇಶದ ಕೈದಿಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಇನ್ವಾಲ್ವ್ಮೆಂಟ್ ಆಫ್ ಮೇಜರ್ ಕಂಟ್ರೀಸ್ ಲೈಕ್ US, ಈಜಿಪ್ಟ್ ಅಂಡ್ ಕತಾರ್
ಹೆಲ್ಪ್ಸ್ ಎನ್ಫೋರ್ಸ್ ದಿ ಅಗ್ರಿಮೆಂಟ್. ಮುಖ್ಯವಾಗಿ ದೊಡ್ಡ ದೊಡ್ಡ ದೇಶಗಳು US, ಈಜಿಪ್ಟ್, ಕತಾರ್ ಈ ಎಲ್ಲಾ ದೇಶಗಳು ಈ ಒಂದು ಅಗ್ರಿಮೆಂಟ್ ಅನ್ನ ಸರಿಯಾದ ರೀತಿಯಲ್ಲಿ ಜಾರಿಗೊಳಿಸಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಮುಂದಿನ ಅಂಶ, ಯೂನಿಯನ್ ಮಿನಿಸ್ಟರ್ ಆಫ್ ಕಮ್ಯುನಿಕೇಶನ್ಸ್ ಲಾಂಚಸ್ ಸಂಚಾರ್ ಸಾರ್ಥಿ ಮೊಬೈಲ್ ಆಪ್ ಅಂಡ್ ನ್ಯಾಷನಲ್ ಬ್ರಾಡ್ಬ್ಯಾಂಡ್ ಮಿಷನ್. ಅಂದ್ರೆ ಇದು ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇದನ್ನು ಮುಖ್ಯವಾಗಿ ನೋಡ್ಕೊಳ್ಳಿ. ಯೂನಿಯನ್ ಮಿನಿಸ್ಟರ್ ಆಫ್ ಕಮ್ಯುನಿಕೇಶನ್ ಯಾವ ಮಿನಿಸ್ಟ್ರಿ? ಯೂನಿಯನ್ ಮಿನಿಸ್ಟರ್ ಆಫ್ ಕಮ್ಯುನಿಕೇಶನ್ ಏನ್ ಲಾಂಚ್ ಮಾಡಿದೆ? ಸಂಚಾರ್ ಸಾರ್ಥಿ ಮೊಬೈಲ್ ಆಪ್. ಸಂಚಾರ್ ಸಾರ್ಥಿ ಅನ್ನುವಂತ ಮೊಬೈಲ್ ಆಪ್ ಬಂದಿದೆ. ಏನು ಹಾಗಾದ್ರೆ ಇದು? ಸಿಟಿಸನ್ ಫೋಕಸ್ಡ್ ಟೆಲಿಕಾಂ ಸೆಕ್ಯೂರಿಟಿ. ಏನೇನು ಇದ್ರ ಫೀಚರ್ಸ್ ಅಂತಂದ್ರೆ, ಯೂಸರ್ ಫ್ರೆಂಡ್ಲಿ ಆಪ್, ಎನ್ಹಾನ್ಸ್ ಟೆಲಿಕಾಂ ಸೆಕ್ಯೂರಿಟಿ ಅಂಡ್ ಪ್ರಿವೆಂಟ್ ಫ್ರಾಡ್. ಬೇರೆ ಬೇರೆ ಟೆಲಿಕಾಂ ಸಂಬಂಧಪಟ್ಟ ಹಾಗೆ ಫ್ರಾಡ್ಗಳು ನಡೆಯುತ್ತಲ್ವಾ, ಅದನ್ನ ತಪ್ಪಿಸಲಿಕ್ಕೆ ಒಂದು ಸಂಚಾರ್ ಸಾಥಿ ಮೊಬೈಲ್ ಆಪ್ ಅನ್ನ ಯಾರು ರಿಲೀಸ್ ಮಾಡಿದ್ದಾರೆ? ಯೂನಿಯನ್ ಮಿನಿಸ್ಟರ್ ಆಫ್ ಕಮ್ಯುನಿಕೇಶನ್ ಬಿಡುಗಡೆ ಮಾಡಿದೆ. ಈ ಫೀಚರ್ಸ್ ಏನಿದ್ರದ್ದು, ಚಕ್ಷು ಅನ್ನೋ ಒಂದು ರಿಪೋರ್ಟ್ ಸಸ್ಪೆಕ್ಟೆಡ್ ಫ್ರಾಡ್ ಕಾಲ್ಸ್ SMS. ನಮಗೆ ದಿವಸ ಎಷ್ಟೋ ಫ್ರಾಡ್ ಕಾಲ್ಗಳು SMS ಗಳು ಬರ್ತಾನೆ ಇರುತ್ತೆ, ಅಂತವುಗಳನ್ನ ಇದರಲ್ಲಿ ರಿಪೋರ್ಟ್ ಮಾಡಬಹುದು. ಚಕ್ಷು ಅಂತ ಕರೀತಾರೆ, ಅದೊಂದು ಫೀಚರ್ ಇದರದ್ದು. ಚೆಕ್ ಮೊಬೈಲ್ ಕನೆಕ್ಷನ್ಸ್, ಐಡೆಂಟಿಫೈ ಅಂಡ್ ಮ್ಯಾನೇಜ್ ಮೊಬೈಲ್ ನಂಬರ್ಸ್ ಇನ್ ಯುವರ್ ನೇಮ್. ಈಗ ಬೇರೆ ಯಾರೋ ನಿಮ್ಮ ಹೆಸರಿನಲ್ಲಿ ಮೊಬೈಲ್ ನಂಬರ್ ಇಟ್ಕೊಂಡಿದ್ದಾರಾ, ಅಥವಾ ಅವರಿಗೆ ನೀವು ಮೊಬೈಲ್ ನಂಬರ್ ಅನ್ನ ಕೊಟ್ಟಿದ್ದೀರಾ, ಅಥವಾ ಈಗ ಒಂದು ಆಧಾರ್ ಕಾರ್ಡ್ಗೆ ಎಷ್ಟು ಮೊಬೈಲ್ ನಂಬರ್ ಲಿಂಕ್ ಆಗಿದೆಯಾ, ಎಲ್ಲವನ್ನ ನಾವು ಚೆಕ್ ಮಾಡಬಹುದು ಈ ಒಂದು ಆಪ್ ನ ಮೂಲಕ. ಮತ್ತೆ ಬ್ಲಾಕ್ ಲಾಸ್ಟ್ ಹಿಡನ್ ಆರ್ ಸ್ಟೋಲನ್ ಫೋನ್ಸ್ ಅಂತಂದ್ರೆ, ಈಗ ಕೆಲವೊಂದು ಮೊಬೈಲ್ಗಳು ಕಳ್ಳತನ ಆಗಿರುತ್ತೆ, ಆವಾಗ ಅದನ್ನ ಬ್ಲಾಕ್ ಮಾಡಬಹುದು, ನಾವು ಟ್ರೇಸ್ ಮಾಡಬಹುದು. ರಿಕವರ್ ಲಾಸ್ಟ್ ಡಿವೈಸಸ್, ಕಳೆದು ಹೋಗಿರೋ ಮೊಬೈಲ್ಗಳನ್ನ ಇದರ ಮೂಲಕ ನಾವು ರಿಕವರಿ ಮಾಡ್ಕೋಬಹುದು. ವೆರಿಫೈ ಹ್ಯಾಂಡ್ಸೆಟ್ ಅಥೆಂಟಿಸಿಟಿ, ಎನ್ಶೋರ್ ಮೊಬೈಲ್ ಡಿವೈಸಸ್ ಆರ್ ಜೆನ್ಯೂನ್. ಯಾವುದೊಂದು ಹೊಸ ಮೊಬೈಲ್ ತೆಗೆದುಕೊಳ್ಬೇಕಾದ್ರೆ ನಿಜವಾಗ್ಲೂ ಅದು ಜೆನ್ಯೂನಾ, ಸರಿಯಾದ, ಅಥವಾ ಯಾರೋ ಕದ್ದು ನಿಮಗೆ ಅದನ್ನ ಮಾರ್ತಾ ಇದ್ದಾರಾ ಅನ್ನೋದೆಲ್ಲ ಇದರ ಮೂಲಕ ನಾವು ಪರಿಶೀಲಿಸಬಹುದು. ಇನ್ನು ಮುಂದಿನ ಅಂಶ, ಇಂಡಿಯನ್ ನೇವಿ ಬೂಸ್ಟ್ ಪ್ರೆಸೆನ್ಸ್ ಇನ್ ಗಲ್ಫ್ ಆಫ್ ಈಡನ್ ಅಂಡ್ ರೆಡ್ ಸಿ ಅಮಿಡ್ ರೈಸಿಂಗ್ ಥ್ರೆಟ್ಸ್. ಭಾರತದ ನೇವಿಯಲ್ಲಿ ಗಲ್ಫ್ ಆಫ್ ಈಡನ್ ಮತ್ತೆ ರೆಡ್ ಸಿ ಯಲ್ಲಿ ತನ್ನ ಪ್ರೆಸೆನ್ಸ್ ಅನ್ನ, ತನ್ನ ಬೇರೆ ಬೇರೆ ಟ್ರೂಪ್ಸ್ ಗಳನ್ನ ಅಲ್ಲಿ ಹೆಚ್ಚು ಸ್ಥಾಪನೆ ಮಾಡಿದೆ. ಗಲ್ಫ್ ಆಫ್ ಈಡನ್ ಬಗ್ಗೆ ಈ ಕುರಿತಾಗಿ ನಾವು ತಿಳ್ಕೊಳ್ಬೇಕು. ನೋಡಿ, ಮ್ಯಾಪ್ ನೋಡ್ಕೊಳ್ಳಿ ಒಂದ್ಸಾರಿ, ಗಲ್ಫ್ ಆಫ್ ಈಡನ್ ಇದು ಬರುತ್ತೆ ಅಂತ. ಆಫ್ರಿಕಾ ನೋಡಿ, ಇಲ್ಲಿ ಚಿಕ್ಕದಾಗಿ ಮ್ಯಾಪ್ ಇದೆಯಲ್ಲ, ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಿದೆ ಗೊತ್ತಿಲ್ಲ. ಆಫ್ರಿಕಾ ಇಲ್ಲಿದೆ, ಅಲ್ಲಿ ಆಫ್ರಿಕಾ ಮತ್ತೆ ಮೇಲ್ಗಡೆ ರಷ್ಯಾ, ಯುರೋಪ್ ಈ ಕಡೆ ಎಲ್ಲ ಬರುತ್ತಲ್ವಾ. ಈ ಯುರೋಪ್ ಮತ್ತೆ ಆಫ್ರಿಕಾ ಈ ಮಿಡ್ಲ್ ಅಲ್ಲಿ ನೋಡಿ, ಮೇಲ್ಗಡೆ ಯೆಮೆನ್ ಇದೆ, ಕೆಳಗಡೆ ಇದು ಆಫ್ರಿಕಾ, ಹಾರ್ನ್ ಅಂತ ಕರಿತೀವಲ್ವಾ ಆಫ್ರಿಕಾ. ಇಲ್ಲಿ ಗಲ್ಫ್ ಆಫ್ ಈಡನ್ ಇರೋದು ಇಲ್ಲಿ, ಗಲ್ಫ್ ಆಫ್ ಈಡನ್. ಇನ್ನು ಈ ಕಡೆ ರೆಡ್ ಸಿ ಇದೆ, ಇದು ರೆಡ್ ಸಿ. ಈ ಗಲ್ಫ್ ಆಫ್ ಈಡನ್ ನಲ್ಲಿ ಭಾರತದ ಬೇರೆ ಬೇರೆ ನೇವಿ ಬೇಸ್ಗಳು ಅಥವಾ ನೇವಿಯಲ್ಲಿ ಹೋಗಿ ಕೆಲಸ ಮಾಡ್ತಾ ಇವೆ. ಸ್ಟ್ರಾಟಜಿಕ್ ಲೊಕೇಶನ್, ಇದು ಇಂಪಾರ್ಟೆಂಟ್ ಆಗಿರುವಂತಹ ಲೊಕೇಶನ್. ಎಕ್ಸ್ಟೆನ್ಷನ್ ಆಫ್ ಇಂಡಿಯನ್ ಓಷನ್ ಬಿಟ್ವೀನ್ ಅರೇಬಿಯನ್ ಪೆನಿನ್ಸುಲಾ ನಾರ್ತ್ ಮತ್ತೆ ಹಾರ್ನ್ ಆಫ್ ಆಫ್ರಿಕಾ. ಈ ಕಡೆ ಅರೇಬಿಯನ್ ಸಿ ಇದೆ, ಇಲ್ಲಿ ನೋಡಿ ಅರೇಬಿಯನ್ ಸಿ, ಮತ್ತೆ ಈ ಕೆಳಗಡೆ ಹಾರ್ನ್ ಆಫ್ ಆಫ್ರಿಕಾ. ಹಾರ್ನ್ ಆಫ್ ಆಫ್ರಿಕಾ ಅಂದ್ರೆ ಇದು ಹೇಳ್ತೇವಲ್ಲ, ಈ ಸೆಕ್ಷನ್ ಹಾರ್ನ್ ಆಫ್ ಆಫ್ರಿಕಾ ಅಂತ ಹೇಗೆ ಕರೀತೇವೆ. ಎರಡರ ನಡುವೆ ಇರೋದು ಗಲ್ಫ್ ಆಫ್ ಈಡನ್. ಕನೆಕ್ಷನ್ ಏನು ಇದ್ರದ್ದು? ಇದು ಲಿಂಕ್ ರೆಡ್ ಸಿ ಟು ಅರೇಬಿಯನ್ ಸಿ ಅಂಡ್ ಇಂಡಿಯನ್ ಓಷನ್. ಈ ಕಡೆ ರೆಡ್ ಸಿ ಇದೆ ಅಲ್ವಾ, ಅದನ್ನ ಈ ಕಡೆ ಅರೇಬಿಯನ್ ಸಿಗೆ ಕನೆಕ್ಟ್ ಮಾಡುತ್ತಾ ಇರೋ ಪಾರ್ಟ್ ಆಫ್ ಸುಯೇಜ್ ಕೆನಾಲ್ ಶಿಪ್ಪಿಂಗ್ ರೂಟ್. ಸುಯೇಜ್ ಕೆನಾಲಿನ ಶಿಪ್ಪಿಂಗ್ ರೂಟ್ ನಲ್ಲಿ ಇದು ಸಹ ಒಂದು ಪಾರ್ಟ್. ಜಿಯೋಗ್ರಫಿ ನೋಡೋದಾದ್ರೆ, ಬೌಂಡ್ರಿ ಯಾವ್ಯಾವ ಕಂಟ್ರಿ ಇದೆ? ಸೊಮೇಲಿಯಾ, ಸೊಕೋತ್ರ ಐಲ್ಯಾಂಡ್, ಯೆಮೆನ್, ಅರೇಬಿಯನ್ ಸಿ, ಡಿಜಿಬೌಟಿ ಎಲ್ಲ ಅದಕ್ಕೆ ಕನೆಕ್ಟ್ ಆಗಿದೆ. ಇಂಪಾರ್ಟೆಂಟ್ ಚಾನೆಲ್ಗಳು, ಗ್ವಾಡ್ರಾಫಿ ಚಾನಲ್ ಟು ಸೋಮಾಲಿಯಾ ಸಿ, ಸೋಮಾಲಿಯಾ ಸಿಗೆ ಗ್ವಾಡ್ರಾಫಿ ಚಾನಲ್ ಇದೆ. ಬಾಬಲ್ ಮಂಡಲ್ ಸ್ಟೇಟ್, ಇದು ಇಂಪಾರ್ಟೆಂಟ್, ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಬಾಬಲ್ ಮಂಡಲ್ ಸ್ಟೇಟ್ ಟು ರೆಡ್ ಸಿ. ಇಲ್ಲಿ ನೋಡಿ, ಈ ಕಡೆ ರೆಡ್ ಸಿ ಇದೆಯಲ್ವಾ, ಈ ಸ್ಟೇಟ್ ಅಂದ್ರೆ ಜಲಸಂಧಿ. ಪಾಕ್ ಸ್ಟೇಟ್ ಅಂತ ಕೇಳಿದಿರಲ್ಲ, ಪಾಕ್ ಜಲಸಂಧಿ ಏನ್ ಮಾಡುತ್ತೆ? ಎರಡು ದೊಡ್ಡ ನೀರಿನ ಮೂಲಗಳನ್ನ ಸಂಪರ್ಕಿಸುತ್ತೆ ಸ್ಟ್ರೇಟ್. ಇಲ್ಲಿ ಇರೋ ಸ್ಟೇಟ್ ಯಾವುದು? ಬಾಬಲ್ ಮಂಡಲ್ ಅಥವಾ ಬಾಬಲ್ ಮಂಡಲ್ ಅಂತಾನು ಕರೀತಾರೆ. ರೆಡ್ ಸಿ ಮತ್ತೆ ಗಲ್ಫ್ ಆಫ್ ಈಡನ್ ಅನ್ನ ಕನೆಕ್ಟ್ ಮಾಡೋದು. ಇದಾದ ನಂತರ ಟೆರೇನ್ ಫೀಚರ್ ಹೇಗಿದೆ? ಶೇಬಾ ರಿಡ್ಜ್. ರಿಡ್ಜ್ ಅಂತಂದ್ರೆ ಪರ್ವತ ಶ್ರೇಣಿ, ಸಮುದ್ರದ ಒಳಗಡೆ ಕೆಲವೊಂದು ದಿಬ್ಬಗಳು ಅಂತ ಕರಿತೀವಲ್ವಾ, ಅಥವಾ ಪರ್ವತ ಶ್ರೇಣಿಗಳು ಆ ತರ ಇರುತ್ತೆ. ಅದಕ್ಕೆ ಶೇಬಾ ರಿಡ್ಜ್ ಅನ್ನೋದು ಈ ಒಂದು ಪಾರ್ಟ್ ನಲ್ಲಿ ಇದೆ. ಪಾರ್ಟ್ ಆಫ್ ಇಂಡಿಯನ್ ಓಷನ್ ರಿಡ್ಜ್ ಸಿಸ್ಟಮ್. ಇದು ಇಂಡಿಯನ್ ಓಷನ್ ರಿಡ್ಜ್ ಸಿಸ್ಟಮ್ ಒಂದು ಪಾರ್ಟ್. ಎಕನಾಮಿಕ್ ಅಂಡ್ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ನೋಡೋದಾದ್ರೆ, ಮೇಜರ್ ಪೋರ್ಟ್ಸ್ ಗಳು ಬರೋದು ಇಲ್ಲಿ ಏಡನ್ ಅಂದ್ರೆ ಯೆಮೆನ್ ನಲ್ಲಿ ಇರೋದು, ಬಾರ್ಬೆರಾ, ಬೊಸಾಸೋ ಸೊಮಾಲಿಯಾದಲ್ಲಿ ಬರೋದು. ಇವಿಷ್ಟು ಮೇಜರ್ ಪೋರ್ಟ್ಗಳು. ಟ್ರೇಡ್ ರೂಟ್, 11% ಆಫ್ ಗ್ಲೋಬಲ್ ಸೀಬೋರ್ನ್ ಪೆಟ್ರೋಲಿಯಂ ಪಾಸಸ್ ಥ್ರೂ ಇಟ್. ಮುಖ್ಯವಾಗಿ ಜಗತ್ನ ಪೆಟ್ರೋಲಿಯಂ ಇದೆಯಲ್ವಾ, ಅದು ಪಾಸ್ ಆಗುತ್ತೆ. ಸುಮಾರು 11ರಷ್ಟು ಪೆಟ್ರೋಲಿಯಂ ಇದೆ ಈ ಒಂದು ಪಾತ್ ನ ಮೂಲಕ ಪಾಸ್ ಆಗುತ್ತೆ. ಲೋವರ್ ಸಲಾನಿಟಿ ದೆನ್ ದಿ ನೈಬರಿಂಗ್ ರೆಡ್ ಸಿ. ಇದರ ಉಪ್ಪಿನ ಅಂಶ ಪಕ್ಕದಲ್ಲಿರೋ ರೆಡ್ ಸಿಗಿಂತ ಕಡಿಮೆ ಇದೆ. ಮುಂದಿನ ಅಂಶ, ವರ್ಲ್ಡ್ ಎಕನಾಮಿಕ್ ಫೋರಮ್ಸ್ ಗ್ಲೋಬಲ್ ರಿಸ್ಕ್ ರಿಪೋರ್ಟ್. ಗ್ಲೋಬಲ್ ರಿಸ್ಕ್ ರಿಪೋರ್ಟ್ ರಿಲೀಸ್ ಮಾಡೋದು ಯಾರು ಅಂತ ಕೆಲವೊಂದ್ಸಾರಿ
ಇನ್ನೊಂದ್ಸಲಿ ಕೇಳಬಹುದು, ಯಾರು? ವರ್ಲ್ಡ್ ಎಕನಾಮಿಕ್ ಫೋರಂ. ಅಬೌಟ್ ದಿ ಗ್ಲೋಬಲ್ ರಿಸ್ಕ್ ರಿಪೋರ್ಟ್ ಏನ್ ಹೇಳುತ್ತೆ ಇದು? ಫಸ್ಟ್ ಪಬ್ಲಿಷ್ಡ್ ಇನ್ 2006, 2006ರಲ್ಲಿ ಮೊದಲ ಬಾರಿ ಇದನ್ನ ಬಿಡುಗಡೆ ಮಾಡ್ತಾರೆ. ಕ್ಯಾಟಗರೈಸಿಂಗ್ ಎಕ್ಸ್ಟ್ರೀಮ್ ವೆದರ್ ಆಸ್ ಎನ್ ಎನ್ವೈರನ್ಮೆಂಟಲ್ ರಿಸ್ಕ್. ಎಕ್ಸ್ಟ್ರೀಮ್ ವೆದರ್ ಅಂತಂದ್ರೆ ಈ ವೆದರ್ ರಿಲೇಟೆಡ್ ಆಗಿ ಕೆಲವೊಂದು ಸಮಸ್ಯೆಗಳು ಬರ್ತಾ ಇವೆ, ವಾತಾವರಣಕ್ಕೆ ಸಂಬಂಧಪಟ್ಟಿದ್ದು ಮತ್ತೆ ಹವಾಮಾನಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಇವೆಂಟ್ ಗಳನ್ನ ಅದು ಏನ್ ಮಾಡಿದೆ, ದೊಡ್ಡ ಮಟ್ಟದಲ್ಲಿ ಮುಂದೆ ರಿಸ್ಕ್ ಎದುರಾಗಬಹುದು ಅದರಿಂದ ಅಂತ ಹೇಳ್ತಾನೆ ಇದೆ ಆವಾಗ್ನಿಂದ. ಬೇಸ್ಡ್ ಆನ್ ಗ್ಲೋಬಲ್ ರಿಸ್ಕ್ ಪರ್ಸೆಪ್ಷನ್ ಸರ್ವೆ, ಒಂದು ಸರ್ವೆ ಮಾಡ್ತಾರೆ ಮೊದಲು, ಏನು ಗ್ಲೋಬಲ್ ರಿಸ್ಕ್ ಪರ್ಸೆಪ್ಷನ್ ಸರ್ವೆ, ಅದರ ಮೂಲಕ ಈ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ. ಅಸೆಸಸ್ ರಿಸ್ಕ್ ಓವರ್ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್. ಶಾರ್ಟ್ ಟರ್ಮ್ ಅಂತಂದ್ರೆ 1 ರಿಂದ 2 ವರ್ಷದಲ್ಲಿ ಏನೇನು ರಿಸ್ಕ್ ಎದುರಾಗಬಹುದು, ಲಾಂಗ್ ಟರ್ಮ್ ಅಂತಂದ್ರೆ ಇನ್ನು 10 ವರ್ಷದಲ್ಲಿ ಯಾವ್ಯಾವ ಅಪಾಯಗಳು ಎದುರಾಗಬಹುದು ಅನ್ನೋದನ್ನ ಇದು ಹೇಳುತ್ತೆ. ಕವರ್ಸ್ ಎಕನಾಮಿಕ್, ಎನ್ವೈರನ್ಮೆಂಟಲ್, ಜಿಯೋಪೊಲಿಟಿಕಲ್, ಸೊಸೈಟಲ್ ಅಂಡ್ ಟೆಕ್ನಾಲಜಿಕಲ್ ರಿಸ್ಕ್. ಏನೇನು ರಿಸ್ಕ್ ಅನ್ನ ಕವರ್ ಮಾಡುತ್ತೆ? ಒಂದು ಆರ್ಥಿಕತೆಗೆ ಸಂಬಂಧಿಸಿದ ಹಾಗೆ, ಮತ್ತೆ ಪರಿಸರಕ್ಕೆ ಸಂಬಂಧಿಸಿದ ಹಾಗೆ, ಮತ್ತೆ ಜಿಯೋಪೊಲಿಟಿಕಲ್ ಅಂದ್ರೆ ಬೇರೆ ಬೇರೆ ಭೌಗೋಳಿಕ ಪ್ರದೇಶ ಮತ್ತು ರಾಜನೀತಿಗೆ ಸಂಬಂಧಿಸಿದ ಹಾಗೆ, ಮತ್ತೆ ಸೊಸೈಟಲ್ ಸಮಾಜದ ಮೇಲೆ ಏನಾದ್ರೂ ಪರಿಣಾಮ ಆಗುತ್ತಾ, ಅದೇ ರೀತಿ ಟೆಕ್ನಾಲಜಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಯಾವ ಅಪಾಯಗಳು ಎದುರಾಗಬಹುದು ಅಂತ ಇದು ಹೇಳ್ತಾ ಇದೆ. ಈ ಫೈಂಡಿಂಗ್ಸ್ ಏನು? ಟಾಪ್ 3 ಶಾರ್ಟ್ ಟರ್ಮ್ ರಿಸ್ಕ್. ನೆಕ್ಸ್ಟ್ ಮುಂದೆ 1 ರಿಂದ 2 ವರ್ಷದಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಅಥವಾ ಯಾವ್ಯಾವುದಕ್ಕೆ ಸಂಬಂಧಿಸಿದ ಹಾಗೆ ಅಪಾಯಗಳು ಎದುರಾಗಬಹುದು ಅಂತಂದ್ರೆ, ಮಿಸ್ಇನ್ಫಾರ್ಮೇಶನ್, ಡಿಸ್ಇನ್ಫಾರ್ಮೇಶನ್ ಅಂದ್ರೆ ಸುಳ್ಳು ಸುದ್ದಿ ಅಥವಾ ತಪ್ಪು ಮಾಹಿತಿ ಅಂತ ಹೇಳ್ತೇವಲ್ವಾ, ಅದು ಬಹಳ ದೊಡ್ಡ ಮಟ್ಟದಲ್ಲಿ ಹೆಚ್ಚುತ್ತೆ. ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಅಂತಂದ್ರೆ ಈಗ ಅತಿವೃಷ್ಟಿ, ಅನಾವೃಷ್ಟಿ ಅಂತ ಹೇಳ್ತೀವಲ್ವಾ, ಅಂದ್ರೆ ಬಹಳ ದೊಡ್ಡ ಮಳೆ ಬರೋದು ಅಥವಾ ಮಳೆನೇ ಇಲ್ಲದೆ ಇರೋದು. ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಅಂತಂದ್ರೆ ಅತಿಯಾಗಿ ಆಗೋದು ಯಾವುದೇ ಆದ್ರೂ. ಸ್ಟೇಟ್ ಬೇಸ್ಡ್ ಆರ್ಮ್ಡ್ ಕಾನ್ಫ್ಲಿಕ್ಟ್, ಮುಖ್ಯವಾಗಿ ಬೇರೆ ಬೇರೆ ದೇಶಗಳು ತಮ್ಮದೇ ಆದ ಸೇನೆಯ ಮೂಲಕ ಕೆಲವೊಂದು ಸಂಘರ್ಷಗಳನ್ನ ಮಾಡ್ತಾನೆ ಇರುತ್ತವೆ ಅಂತ. ಟಾಪ್ 3 ಲಾಂಗ್ ಟರ್ಮ್ ರಿಸ್ಕ್, ಇದು 10 ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ. ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್, ಇಲ್ಲೂ ಸಹ ಏನಾಗ್ತಾ ಇದೆ, ವೆದರ್ ಇವೆಂಟ್ ಗಳ ಬಗ್ಗೆ ಹೇಳ್ತಾ ಇದೆ ಅದು. ಬಯೋಡೈವರ್ಸಿಟಿ ಲಾಸ್ ಅಂಡ್ ಎಕೋಸಿಸ್ಟಮ್ ಕೊಲ್ಯಾಪ್ಸ್, ಅಂದ್ರೆ ಬೇರೆ ಬೇರೆ ಪರಿಸರ ವ್ಯವಸ್ಥೆಗಳು ಕೊಲ್ಯಾಪ್ಸ್ ಆಗಬಹುದು, ಜೀವ ವೈವಿಧ್ಯತೆಗೆ ಹಾನಿ ಆಗಬಹುದು. ಕ್ರಿಟಿಕಲ್ ಚೇಂಜಸ್ ಟು ಅರ್ತ್ ಸಿಸ್ಟಮ್, ಭೂಮಿಯ ಮೇಲೆ ಬೇರೆ ಬೇರೆ ಸಿಸ್ಟಮ್ಗಳಿದೆಯಲ್ವಾ, ಅದೆಲ್ಲದಕ್ಕೆ ಎಲ್ಲದರ ಮೇಲೂ ಬಹಳ ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತೆ ಅಂತ ಇದು ಹೇಳ್ತಾ ಇದೆ. ಗ್ಲೋಬಲ್ ರಿಸ್ಕ್ ಲ್ಯಾಂಡ್ಸ್ಕೇಪ್ ಶೇಪ್ಡ್ ಬೈ 4 ಸ್ಪಿಯರ್ಸ್ ಅಂತಂದ್ರೆ ಈ ರಿಸ್ಕ್ ಲ್ಯಾಂಡ್ಸ್ಕೇಪ್, ಈ ರಿಸ್ಕ್ ಯಾವ್ದಾದ್ರ ಮೂಲಕ ಡಿಫೈನ್ ಆಗುತ್ತೆ, ಯಾವ್ದ್ರ ಮೂಲಕ ಈ ರಿಸ್ಕ್ ಅನ್ನೋದು ಬದಲಾಗ್ತಾ ಹೋಗುತ್ತೆ ಅಥವಾ ಯಾವ್ದ್ರ ಮೂಲಕ ರಿಸ್ಕ್ ಬರುತ್ತೆ ಅಂತಾದ್ರೆ, ಟೆಕ್ನಾಲಜಿಕಲ್ ಮೊದಲು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ, ಜಿಯೋ ಸ್ಟ್ರಾಟಜಿಕ್ ಬೇರೆ ಬೇರೆ ದೇಶಗಳು ತಮ್ಮ ಗಡಿ ಭಾಗ ಅಥವಾ ತಮ್ಮ ಪ್ರದೇಶಗಳನ್ನು ಹೇಗೆ ನೋಡ್ಕೊಳ್ಳುತ್ತೆ, ತಮ್ಮ ಸ್ಟ್ರಾಟಜಿ ಏನೇನು ಇಟ್ಕೊಳ್ಳುತ್ತವೆ ಅನ್ನೋದ್ರ ಮೇಲೆ. ಇನ್ನೊಂದು ಕ್ಲೈಮ್ಯಾಟಿಕ್, ಹವಾಮಾನ, ವಾತಾವರಣ, ಇದೆಲ್ಲದೂ ಇದ್ರಲ್ಲಿ ಬರುತ್ತೆ. ಅಂಡ್ ಡೆಮೋಗ್ರಾಫಿಕ್ ಫೋರ್ಸಸ್ ವಿಲ್ ಇಂಟೆನ್ಸಿಫೈ ಚೇಂಜಸ್. ಡೆಮೋಗ್ರಫಿ ಅಂದ್ರೆ ಅಲ್ಲಿನ ಜನಸಂಖ್ಯೆಗೆ ಸಂಬಂಧಪಟ್ಟ ಹಾಗೆ, ಈಗ ಬಡತನ ಹೆಚ್ಚಾಗೋದು ಅಥವಾ ಬೇರೆ ಬೇರೆ ಕಾರಣಗಳಿರ್ತವಲ್ಲ ಡೆಮೋಗ್ರಫಿಯಲ್ಲಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಎಲ್ಲ ಏನ್ ಮಾಡುತ್ತೆ, ಹೊಸ ಹೊಸ ಬದಲಾವಣೆಗಳನ್ನ, ರಿಸ್ಕ್ ಗಳನ್ನ ತಂದೊಡುತ್ತವೆ ಅಂತ. ಎನ್ವೈರನ್ಮೆಂಟಲ್ ಕನ್ಸರ್ನ್ಸ್ ಏನಿರುತ್ತೆ ಅಂತಂದ್ರೆ, ಅರ್ಜಸ್ ರಿಡಕ್ಷನ್ ಆಫ್ ಶಾರ್ಟ್ ಲಿವ್ಡ್ ಕ್ಲೈಮೇಟ್ ಪೊಲ್ಯೂಟೆಂಟ್ಸ್ ಲೈಕ್ ಬ್ಲಾಕ್ ಕಾರ್ಬನ್, ಮೀಥೇನ್ ಅಂಡ್ ಹೈಡ್ರೋಫ್ಲೋರೋಕಾರ್ಬನ್ಸ್ ಡ್ಯೂ ಟು ದರ್ ಎನ್ವೈರನ್ಮೆಂಟಲ್ ಅಂಡ್ ಹೆಲ್ತ್ ಇಂಪ್ಯಾಕ್ಟ್. ಏನ್ ಹೇಳ್ತಾ ಇದೆ? ಶಾರ್ಟ್ ಲಿವ್ಡ್ ಕ್ಲೈಮೇಟ್ ಪೊಲ್ಯೂಟೆಂಟ್ಸ್, ಈಗ ಕೆಲವೇ ಕಾಲ ಉಳಿಯುತ್ತೆ ಕೆಲವೊಂದು ಪೊಲ್ಯೂಟೆಂಟ್ಗಳು, ಅಂದ್ರೆ ವಾತಾವರಣವನ್ನ ಕಲುಷಿತಗೊಳಿಸುವಂತಹ ಕೆಲವು ವಿಷಕಾರಿ ಅಂಶಗಳು. ಉದಾಹರಣೆಗೆ ಬ್ಲಾಕ್ ಕಾರ್ಬನ್, ಮೀಥೇನ್ ಮತ್ತು ಹೈಡ್ರೋಫ್ಲೋರೋಕಾರ್ಬನ್, ಇವುಗಳನ್ನ ಆದಷ್ಟು ಕಡಿಮೆ ಮಾಡಿ ಅಂತ ಇದು ಹೆಚ್ಚಾಗಿ ಒತ್ತಾಯ ಮಾಡ್ತಾ ಇದೆ ಎಲ್ಲಾ ದೇಶಗಳ ಬಳಿ. ಡ್ಯೂ ಟು ದರ್ ಎನ್ವೈರನ್ಮೆಂಟಲ್ ಅಂಡ್ ಹೆಲ್ತ್ ಇಂಪ್ಯಾಕ್ಟ್, ಅದರಿಂದ ಈ ಒಂದು ಬ್ಲಾಕ್ ಕಾರ್ಬನ್, ಮೀಥೇನ್ ಮತ್ತು ಹೈಡ್ರೋಫ್ಲೋರೋ ಕಾರ್ಬನ್ಗಳಿದೆಯಲ್ವಾ, ಇದರಿಂದ ಪರಿಸರದ ಮೇಲೆ ಮತ್ತೆ ನಮ್ಮ ಹೆಲ್ತ್ ಮೇಲೆ ದೊಡ್ಡ ಮಟ್ಟದಲ್ಲಿ ನಕಾರಾತ್ಮಕ ಪರಿಣಾಮ ಎದುರಾಗುತ್ತೆ ಅಂತ. ಸಿಗ್ನಿಫಿಕೆನ್ಸ್ ಏನಿದ್ರದ್ದು? ಹೆಲ್ಪ್ಸ್ ಪಾಲಿಸಿ ಮೇಕರ್ಸ್ ಬ್ಯಾಲೆನ್ಸ್ ಇಮಿಡಿಯೇಟ್ ಚಾಲೆಂಜಸ್ ವಿತ್ ಲಾಂಗ್ ಟರ್ಮ್ ಪ್ಲಾನಿಂಗ್ ಇನ್ ಅ ಕಾಂಪ್ಲೆಕ್ಸ್ ಗ್ಲೋಬಲ್ ರಿಸ್ಕ್ ಎನ್ವೈರನ್ಮೆಂಟ್. ಬೇರೆ ಬೇರೆ ದೇಶಗಳು ತಮ್ಮ ಕಾನೂನುಗಳನ್ನ ರೂಪಿಸುವಾಗಲಿ ಅಥವಾ ಡಿಸಿಷನ್ ಕೈಗೊಳ್ಳುವಾಗ ಏನ್ ಮಾಡಬೇಕು, ಈ ಎಲ್ಲ ರಿಸ್ಕ್ ಗಳನ್ನ ತಲೆಯಲ್ಲಿ ಇಟ್ಕೊಂಡು ಅದೆಲ್ಲವನ್ನ ಪರಿಗಣಿಸಿಕೊಂಡು ಹೊಸ ಹೊಸ ಪಾಲಿಸಿಗಳನ್ನ ತಯಾರು ಮಾಡಿದ್ರೆ ಮುಂದೆ ಒಳ್ಳೆಯ ದಿನಗಳು ಬರುತ್ತೆ ಅಂತ ಇದು ಹೇಳುತ್ತೆ. ಮುಂದಿನ ಅಂಶ ಹೈಪರ್ ಸ್ಪೆಕ್ಟ್ರಲ್ ಇಮೇಜಿಂಗ್ ಸ್ಯಾಟಲೈಟ್, HSI ಅಂತ ಕರಿಬಹುದು. ಕ್ಯಾಪ್ಚರ್ಸ್ ಹಂಡ್ರೆಡ್ಸ್ ಆಫ್ ವೇವ್ಲೆಂತ್ಸ್ ಡಿಟೆಕ್ಟಿಂಗ್ ಡೀಟೇಲ್ಸ್ ಇನ್ವಿಸಿಬಲ್ ಟು ರೆಗ್ಯುಲರ್ ಸ್ಯಾಟಲೈಟ್. ಏನ್ ಮಾಡುತ್ತೆ ಈ ಸ್ಯಾಟಲೈಟ್ ಅಂತಂದ್ರೆ, ಈಗ ಸಾಮಾನ್ಯ ಉಪಗ್ರಹಗಳಿಗೆ ಸಿಗದೇ ಇರೋ ಎಷ್ಟೋ ವಿಷಯಗಳನ್ನ ಕ್ಯಾಪ್ಚರ್ ಮಾಡುತ್ತೆ. ಅದಕ್ಕೆ ಸಾಮಾನ್ಯ ಉಪಗ್ರಹಗಳಿಗೆ ಅದು ಇನ್ವಿಸಿಬಲ್ ಆಗಿರುತ್ತೆ, ಅಂದ್ರೆ ಬೇರೆ ಬೇರೆ ವೇವ್ಲೆಂತ್, ಸುಮಾರು 100 ವೇವ್ಲೆಂತ್ಗಳ ಇಮೇಜ್ಗಳನ್ನ ಕ್ಯಾಪ್ಚರ್ ಮಾಡುವಷ್ಟು ಸಾಮರ್ಥ್ಯ ಇದಕ್ಕಿರುತ್ತೆ. ಪ್ರೊವೈಡ್ಸ್ ಗ್ಲೋಬಲ್ ಕವರೇಜ್ ವಿತ್ 24 ಅವರ್ ರಿವಿಸಿಟ್ ಸೈಕಲ್, ಅಂದ್ರೆ ಒಂದು ಪ್ರದೇಶಕ್ಕೆ 24 ಗಂಟೆ ನಂತರ ಮತ್ತೆ ಬರುತ್ತೆ, ಅಂದ್ರೆ ಇಡೀ ಭೂಮಿಯನ್ನ ಈ ತರ ಕವರ್ ಮಾಡ್ತಾನೆ ಇರುತ್ತೆ. ಅನ್ಲೈಕ್ ಟ್ರೆಡಿಷನಲ್ ಸ್ಯಾಟಲೈಟ್ಸ್ ವಿತ್ ಯೂಸ್ ಆಫ್ RGB ಕಲರ್ಸ್, HSI ಅನಲೈಸಸ್ ಫುಲ್ ಸ್ಪೆಕ್ಟ್ರಮ್ ಟು ಐಡೆಂಟಿಫೈ ಆಬ್ಜೆಕ್ಟ್ ಅಂಡ್ ಮಟೀರಿಯಲ್ಸ್. RGB ಅಂತಂದ್ರೆ ರೆಡ್ ಗ್ರೀನ್ ಬ್ಲೂ,
ಈಗ ಸಾಮಾನ್ಯ ಸ್ಯಾಟಲೈಟ್‌ಗಳು ಈ 3 ಪದರಗಳನ್ನ ಯೂಸ್ ಮಾಡ್ಕೊಂಡು ಬೇರೆ ಬೇರೆ ಇಮೇಜ್‌ಗಳನ್ನ ಕಳಿಸೋದಾಗ್ಲಿ ಅಥವಾ ಸರ್ವೆ ಮಾಡೋದಾಗ್ಲಿ ಮಾಡ್ತಾ ಇದ್ವಿ. ಈಗ HSI ಏನ್ ಮಾಡುತ್ತೆ ಬೇರೆ ಬೇರೆ ಸ್ಪೆಕ್ಟ್ರಮ್ ಈ RGB ಮಾತ್ರ ಅಲ್ಲ ಎಲ್ಲಾ ಕಲರ್‌ಗಳನ್ನ ಯೂಸ್ ಮಾಡ್ಕೊಂಡು ಬೇರೆ ಬೇರೆ ವಸ್ತುಗಳನ್ನ ಗುರುತಿಸೋದಾಗ್ಲಿ ಮತ್ತೆ ಅವುಗಳ ಇಮೇಜ್ ಅನ್ನ ಕಳಿಸೋದಾಗ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇದ್ರ ಹತ್ರ. ಈಚ್ ಪಿಕ್ಸೆಲ್ ಕಂಟೇನ್ಸ್ ಅ ಕಂಪ್ಲೀಟ್ ಸ್ಪೆಕ್ಟ್ರಮ್ ಎನ್ಹಾನ್ಸಿಂಗ್ ಡಿಟೆಕ್ಷನ್ ಅಕ್ಯುರಸಿ. ಪಿಕ್ಸೆಲ್‌ಗಳಿರುತ್ತಲ್ವಾ ಅಂತಂದ್ರೆ ಒಂದು ಪಾಯಿಂಟ್ ಪ್ರತಿ ಇಮೇಜಿನ ಒಂದೊಂದು ಪಾಯಿಂಟ್ ಅದನ್ನು ಸಹ ಕಂಪ್ಲೀಟ್ ಆಗಿ ಇದು ಕ್ಯಾಪ್ಚರ್ ಮಾಡುತ್ತೆ. ಅದರಿಂದ ಅಕ್ಯುರಸಿ ನಿರ್ದಿಷ್ಟವಾಗಿ ಸರಿಯಾದ ಇಮೇಜ್ ನಮಗೆ ಸಿಗ್ತಾ ಹೋಗುತ್ತೆ. Firefly constellation, India's first commercial satellite constellation, offers 6x sharper resolution than existing hyperspectral satellite. ಕಾನ್ಸ್ಟಲೇಷನ್ ಅಂತಂದ್ರೆ ತುಂಬಾ ಸ್ಯಾಟಲೈಟ್‌ಗಳು ನಕ್ಷತ್ರಗಳನ್ನ ನೋಡ್ತೀವಲ್ವಾ, ನಕ್ಷತ್ರಗಳಲ್ಲಿ ಕಾನ್ಸ್ಟಲೇಷನ್ ಅಂತಂದ್ರೆ ತುಂಬಾ ನಕ್ಷತ್ರಗಳು ಒಟ್ಟಿಗೆ ಇರುತ್ತೆ. ಯಾವ್ದಾದ್ರು ಒಂದು ಕಾನ್ಸ್ಟಲೇಷನ್ ಹೆಸರಂತ ನೀವು ಕೇಳಿರಬಹುದು. ಅದೇ ರೀತಿ ಸ್ಯಾಟಲೈಟ್ ಕಾನ್ಸ್ಟಲೇಷನ್ ಅಂತಂದ್ರೆ ತುಂಬಾ ಸ್ಯಾಟಲೈಟ್‌ಗಳು ಒಟ್ಟಿಗೆ ಇದ್ದು ಒಂದು ಪ್ರದೇಶವನ್ನ ಕವರ್ ಮಾಡುತ್ತಾ ಹೋಗುತ್ತವೆ. ಈಗ ಈ ಫೈರ್‌ಫ್ಲೈ ಕಾನ್ಸ್ಟಲೇಷನ್ ನಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಏನ್ ಮಾಡುತ್ತೆ ಮೊದಲಿಗಿಂತ ಸುಮಾರು 6 ಪಟ್ಟು ಶಾರ್ಪರ್ ಆದ ರೆಸಲ್ಯೂಷನ್ ಅನ್ನ ಬೇರೆ ಬೇರೆ ಇಮೇಜ್‌ಗಳ ಒಂದು ಗುಣಮಟ್ಟವನ್ನ 6 ಪಟ್ಟು ಹೆಚ್ಚು ನೀಡುತ್ತವೆ. ಕ್ಯಾಪ್ಚರ್ಸ್ ಓವರ್ 150 ಸ್ಪೆಕ್ಟ್ರಲ್ ಬ್ಯಾಂಡ್ಸ್ ಅಲೋವಿಂಗ್ ಅನಾಲಿಸಿಸ್ ಆಫ್ ಸುಮಾರು 150 ಸ್ಪೆಕ್ಟ್ರಲ್ ಬ್ಯಾಂಡ್‌ಗಳನ್ನ ಇವು ಕವರ್ ಮಾಡುತ್ತವೆ. ಇಲ್ಲಿ ಏನೇನ್ ಸಿಗುತ್ತೆ ನಮಗೆ ಕೆಮಿಕಲ್ ಕಾಂಪೋಸಿಷನ್, ಆ ಪ್ರತಿ ವಸ್ತುವಿನ ಕೆಮಿಸ್ಟ್ರಿ ಹೇಗಿದೆ, ಒಳಗೆ ಕೆಮಿಕಲ್ ಕಾಂಪೋಸಿಷನ್ ಏನೇನಿದೆ, ಮತ್ತೆ ವೆಜಿಟೇಷನ್ ಹೆಲ್ತ್, ಭೂಮಿಯ ಮೇಲೆ ಬೇರೆ ಬೇರೆ ಸಸ್ಯಗಳದ್ದು ಪ್ರಾಣಿಗಳದ್ದು ಅದರ ಹೆಲ್ತ್ ಬಗ್ಗೆ, ವಾಟರ್ ಕ್ವಾಲಿಟಿ ನೀರಿನ ಗುಣಮಟ್ಟ, ಅಟ್ಮಾಸ್ಫಿಯರಿಕ್ ಕಂಡೀಷನ್ ವಾತಾವರಣ ಹೇಗಿದೆ, ಅದರ ಕಂಡೀಷನ್ ಹೇಗಿದೆ, ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಇದರಿಂದ ತಿಳ್ಕೋಬಹುದು. ಸಿಗ್ನಿಫಿಕೆನ್ಸ್ ಏನು ಅಂತಂದ್ರೆ ಎನ್ಹಾನ್ಸಸ್ ಅರ್ತ್ ಅಬ್ಸರ್ವೇಷನ್, ಎನ್ವೈರನ್ಮೆಂಟಲ್ ಮಾನಿಟರಿಂಗ್ ಅಂಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಭೂಮಿಯನ್ನ ಸರಿಯಾಗಿ ಅಬ್ಸರ್ವ್ ಮಾಡೋದು. ಅದೇ ರೀತಿ ಎನ್ವೈರನ್ಮೆಂಟ್ ಪರಿಸರವನ್ನ ಮಾನಿಟರ್ ಮಾಡಲಿಕ್ಕೆ, ಮೇಲ್ವಿಚಾರಣೆ ಮಾಡಲಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಮತ್ತೆ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಬೇರೆ ಬೇರೆ ಸಂಪನ್ಮೂಲಗಳಿರುತ್ತಲ್ವಾ ಅದನ್ನ ಹೇಗೆ ನಾವು ಸರಿಯಾಗಿ ನಿರ್ವಹಿಸೋದು, ಈ ಎಲ್ಲ ವಿಷಯಗಳನ್ನ ಇದನ್ನ ತಿಳ್ಕೋಬಹುದು. ಇನ್ನು ಇವತ್ತಿನ ವೊಕ್ಯಾಬ್ಯುಲರಿ ನೋಡೋದಾದ್ರೆ ಮೊದಲನೇದು ಆಂಟಿಕ್ವಿಟಿ. ಆಂಟಿಕ್ವಿಟಿ ಅಂತಂದ್ರೆ ಓಲ್ಡ್ನೆಸ್, ಏನ್ಷಿಯಂಟ್ ಟೈಮ್ಸ್ ಅಂದ್ರೆ ಪ್ರಾಚೀನತೆ, ಹಳೆಯ ಕಾಲದ್ದು ಅಂತ. ಸೆಂಟೆನ್ಸ್ ಏನು, ದ ಆಂಟಿಕ್ವಿಟಿ ಆಫ್ ದಿ ಬಿಲ್ಡಿಂಗ್ ಮೇಡ್ ಇಟ್ ಪಾಪ್ಯುಲರ್ ಟೂರಿಸ್ಟ್ ಸ್ಪಾಟ್. ಆ ಒಂದು ಬಿಲ್ಡಿಂಗ್ ಅತಿ ಪ್ರಾಚೀನವಾಗಿರೋದ್ರಿಂದ ಅದಕ್ಕೆ ಬಹಳ ಜನ ಟೂರಿಸ್ಟ್ಗಳು ಬರ್ತಾ ಇದ್ದಾರೆ. ನೆಕ್ಸ್ಟ್ ಫರ್ಲಾಯಿನ್ ಅಂತಂದ್ರೆ ಸ್ಟೀಲ್ ಅಥವಾ ಟೇಕ್ ಅಂದ್ರೆ ಗೊತ್ತಿಲ್ಲದೆ ಕಸ್ಕೊಳ್ಳೋದು ಅಥವಾ ಕಳ್ಳತನ ಮಾಡೋದು ಅಂತ ನಾವು ಹೇಳ್ಬಹುದು. ಹಿ ಟ್ರೈಡ್ ಟು ಫರ್ಲಾಯಿನ್ ಅ ವ್ಯಾಲೆಟ್ ಫ್ರಮ್ ದಿ ಟೇಬಲ್ ಬಟ್ ಗಾಟ್ ಕಾಟ್. ಏನ್ ಮಾಡ್ದ ಒಂದು ವ್ಯಾಲೆಟ್ ಅಥವಾ ಪರ್ಸ್ ಅನ್ನ ಕಳ್ಳತನ ಮಾಡ್ಲಿಕ್ಕೆ ನೋಡ್ದ ಒಂದು ಟೇಬಲ್ ಇಂದ, ಆದ್ರೆ ಸಿಕ್ಬಿದ್ದ. ಆಮೇಲೆ ಪ್ರೈವಿ ಅಂತಂದ್ರೆ ಅವೇರ್, ಇನ್ಫಾರ್ಮ್, ಒಂದು ಗುಟ್ಟನ್ನ ತಿಳ್ಕೊಂಡಿರೋದು. ಶಿ ವಾಸ್ ಪ್ರೈವಿ ಟು ಸೀಕ್ರೆಟ್ ಅಬೌಟ್ ದಿ ಸರ್ಪ್ರೈಸ್ ಪಾರ್ಟಿ. ಯಾವುದೊಂದು ಸರ್ಪ್ರೈಸ್ ಪಾರ್ಟಿ ಬಗ್ಗೆ ಆ ಗುಟ್ಟು ಅವಳಿಗೆ ಮೊದಲೇ ತಿಳಿದಿತ್ತು. ಪ್ರೈವಿ ಅಂತಂದ್ರೆ ಗುಟ್ಟು ತಿಳ್ಕೊಂಡಿರೋದು ಮೊದಲೇ. ಸ್ವೇ ಅಂತಂದ್ರೆ ಇನ್ಫ್ಲೂಯೆನ್ಸ್, ಕಂಟ್ರೋಲ್ ಅಂತಂದ್ರೆ ಪ್ರಭಾವ ಬೀರೋದು. ಹಿಸ್ ಸ್ಪೀಚ್ ಹ್ಯಾಡ್ ದಿ ಪವರ್ ಟು ಸ್ವೇ ದ ಆಡಿಯನ್ಸ್ ಒಪಿನಿಯನ್. ಅವನ ಸ್ಪೀಚ್ ಹೇಗಿತ್ತು ಅಂತಂದ್ರೆ ಆಡಿಯನ್ಸ್ ಒಪಿನಿಯನ್ಗಳ ಮೇಲೆ, ಜನರ ಅಭಿಪ್ರಾಯದ ಮೇಲೆ ಪ್ರಭಾವ ಬೀರುವ ರೀತಿ ಇತ್ತು. ಎಂಟೈಸಿಂಗ್ ಅಂತಂದ್ರೆ ಅಟ್ರಾಕ್ಟಿವ್, ಟೆಂಪ್ಟಿಂಗ್, ಆಕರ್ಷಿಸೋದು. ಎಂಟೈಸಿಂಗ್ ಸ್ಮೆಲ್ ಆಫ್ ಫ್ರೆಶ್ ಬ್ರೆಡ್ ಮೇಡ್ ಮಿ ಹಂಗ್ರಿ. ಆ ಬ್ರೆಡ್ ಇಂದ ಬರುವಂತಹ ಒಂದು ಆಕರ್ಷಣೀಯವಾದ ಸ್ಮೆಲ್, ಅದರ ಸುವಾಸನೆ ಏನಾಗ್ತಾ ಇತ್ತು, ನನ್ನನ್ನ ಇನ್ನಷ್ಟು ಹಂಗ್ರಿ ಅದರಿಂದ ನನಗೆ ಹಸಿವು ಹೆಚ್ಚಾಯ್ತು ಅಂತ. ಇನ್ನು PYQ ಮ್ಯಾರಥಾನ್ ಇವತ್ತಿಂದು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನಿನ್ನೆ ನೋಡಿದ್ವಿ ಮೊದಲೇ ಕ್ವಶನ್ಗಳನ್ನ, ಈಗ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಿದ್ದೇವೆ. ಕ್ವಶನ್ 6 ನಿನ್ನೆ ಅಂದ್ರೆ ಇದು ನಾವೇನ್ ಮಾಡ್ತಾ ಇದ್ವಿ, ಒಂದು ಥೀಮ್ ಅನ್ನ ತೆಗೆದುಕೊಂಡು ಅದರಲ್ಲಿ ಹಲವಾರು ಕ್ವಶನ್ಗಳನ್ನ ನೋಡ್ತಾ ಇದ್ವಿ. 5 ಕ್ವಶನ್ ಅನ್ನ ನಿನ್ನೆ ಡಿಸ್ಕಸ್ ಮಾಡಿದ್ದೀವಿ. ಕ್ವಶನ್ 6 ಅಂತಂದ್ರೆ ಆ ಥೀಮ್ ನಲ್ಲಿ ಬರೋ 6ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋವಿಂಗ್ ಆಕ್ಟಿವಿಟೀಸ್ ಕಾನ್ಸ್ಟಿಟ್ಯೂಟ್ ರಿಯಲ್ ಸೆಕ್ಟರ್ ಇನ್ ದಿ ಎಕಾನಮಿ. ಎಕಾನಮಿಯಲ್ಲಿ ರಿಯಲ್ ಸೆಕ್ಟರ್ ಇದರಲ್ಲಿ ಯಾವ್ದು? ಫಾರ್ಮರ್ಸ್ ಹಾರ್ವೆಸ್ಟಿಂಗ್ their crops, textile mills converting raw cotton into fabrics, commercial bank lending money to trading company, corporate body issuing rupee denominated bonds overseas. ಕರೆಕ್ಟ್ ಆನ್ಸರ್ ಯಾವುದು ಅಂತ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಮೊದಲು ರಿಯಲ್ ಸೆಕ್ಟರ್ ಅಂತಂದ್ರೆ ಏನಂತ ತಿಳ್ಕೋಬೇಕು. ಇದಕ್ಕೋಸ್ಕರ ರಿಯಲ್ ಸೆಕ್ಟರ್ ಇನ್ಕ್ಲೂಡ್ಸ್ ಆಕ್ಟಿವಿಟೀಸ್ directly contribute to producing goods and services which help in economic growth and GDP increase. ರಿಯಲ್ ಸೆಕ್ಟರ್ ಅಂತಂದ್ರೆ ಬೇರೆ ಬೇರೆ ಆಕ್ಟಿವಿಟಿಗಳು ನಡೆಯುತ್ತೆ. ಆ ಆಕ್ಟಿವಿಟಿಗಳು ಹೇಗಿರುತ್ತೆ ಅಂತಂದ್ರೆ ಅದು ಡೈರೆಕ್ಟ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುತ್ತೆ. ಯಾಕೆ? ಪ್ರೊಡ್ಯೂಸಿಂಗ್ ಗೂಡ್ಸ್, ಬೇರೆ ಬೇರೆ ಸರಕುಗಳನ್ನ ಉತ್ಪಾದಿಸಲಿಕ್ಕೆ, ಮತ್ತೆ ಸರ್ವಿಸ್, ಬೇರೆ ಬೇರೆ ಸೇವೆಗಳನ್ನ ನೀಡಲಿಕ್ಕೆ. ಅದರ ಮೂಲಕ ಆರ್ಥಿಕ ಬೆಳವಣಿಗೆ ಮತ್ತೆ GDP ಹೆಚ್ಚಾಗ್ತಾ ಹೋಗುತ್ತೆ. ಎಕ್ಸಾಂಪಲ್ ನೋಡಿ, ಫಾರ್ಮರ್ಸ್ ಹಾರ್ವೆಸ್ಟಿಂಗ್ ಕ್ರಾಪ್ಸ್ ಆರ್ ಟೆಕ್ಸ್ಟೈಲ್ ಮಿಲ್ಸ್ ಮೇಕಿಂಗ್ ಫ್ಯಾಬ್ರಿಕ್ ಫ್ರಮ್ ಕಾಟನ್. ಈಗ ರೈತರು ಕೃಷಿಯಲ್ಲಿ ಬೇರೆ ಬೇರೆ ಉತ್ಪನ್ನಗಳನ್ನ ಬೆಳೀತಾರೆ. ಅದೇ ರೀತಿ ಒಂದು ಟೆಕ್ಸ್ಟೈಲ್ ಮಿಲ್
ಏನ್ ಮಾಡುತ್ತೆ, ಕಾಟನ್ ಮೂಲಕ ಒಂದು ಬಟ್ಟೆಯನ್ನ ತಯಾರಿಸುತ್ತೆ. ಇದು ನೋಡಿ, ಬಿಕಾಸ್ ದೇ ಪ್ರೊಡ್ಯೂಸ್ ಟ್ಯಾಂಜಿಬಲ್ ಗೂಡ್ಸ್. ಟ್ಯಾಂಜಿಬಲ್ ಅಂತಂದ್ರೆ ನಮಗೆ ಪ್ರತ್ಯಕ್ಷವಾಗಿ ಅರ್ಥ ಆಗ್ತಾ ಇರುತ್ತೆ, ಇಂಥ ಗೂಡ್ಸ್ ಇಲ್ಲಿ ಪ್ರೊಡ್ಯೂಸ್ ಆಗಿದೆ ಅಂತ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ, ಫೀಲ್ ಆಗುತ್ತೆ ನಮಗೆ, ಓಹೋ ಇಲ್ಲಿ ಫಾರ್ಮರ್ ಈಗ ಒಂದು ಉತ್ಪನ್ನವನ್ನ ಬೆಳೆದಿದ್ದಾನೆ ಅಂತ. ಹಾಗಾಗಿ ರಿಯಲ್ ಸೆಕ್ಟರ್ ಅಂತಂದ್ರೆ ನಮಗೆ ಪ್ರತ್ಯಕ್ಷವಾಗಿ ಕಾಣ್ತಾ ಇರೋದು, ಡೈರೆಕ್ಟ್ ಆಗಿ ಅದು ಕಾಂಟ್ರಿಬ್ಯೂಟ್ ಮಾಡ್ತಾ ಇರುತ್ತೆ GDP-ಗೆ. ಫಿನಾನ್ಷಿಯಲ್ ಸೆಕ್ಟರ್ ಏನಂತಂದ್ರೆ, ಫಿನಾನ್ಷಿಯಲ್ ಸೆಕ್ಟರ್ ಇನ್ಕ್ಲೂಡ್ಸ್ ಇನ್ಸ್ಟಿಟ್ಯೂಷನ್ ಲೈಕ್ ಬ್ಯಾಂಕ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಫರ್ಮ್ಸ್ ದಟ್ ಪ್ರೊವೈಡ್ ಫೈನಾನ್ಷಿಯಲ್ ಸರ್ವಿಸಸ್ ಬಟ್ ಡು ನಾಟ್ ಡೈರೆಕ್ಟ್ಲಿ ಪ್ರೊಡ್ಯೂಸ್ ಗೂಡ್ಸ್. ಇಲ್ಲಿ ನಾವು ಡೈರೆಕ್ಟ್ ಆಗಿ ಯಾವುದೊಂದು ಸರಕು ಮತ್ತು ಸೇವೆಯನ್ನು ಉತ್ಪಾದಿಸ್ತಾ ಇಲ್ಲ, ಅದರ ಬದಲು ಏನಾಗ್ತಾ ಇದೆ, ಇಲ್ಲಿ ನಾವು ಜಸ್ಟ್ ಮನಿ ಅಥವಾ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಗಳನ್ನ ಯೂಸ್ ಮಾಡ್ತಾ ಇದ್ದೇವೆ. ಹಾಗಾಗಿ ಆ ಮನಿಯನ್ನ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಬೇರೆ ಡೈರೆಕ್ಟ್ ಆಗಿ ಗೂಡ್ಸ್ ಪ್ರೊಡ್ಯೂಸ್ ಆಗಬಹುದು. ಆದ್ರೆ ಇದೇನ್ ಮಾಡುತ್ತೆ, ಮೊದಲನೇದಾಗಿ ಬೇರೆ ಬೇರೆ ಬ್ಯಾಂಕ್ ಮತ್ತೆ ಇನ್ವೆಸ್ಟ್ಮೆಂಟ್ ಫರ್ಮ್ಗಳು ಫೈನಾನ್ಷಿಯಲ್ ಸರ್ವಿಸ್ ಅನ್ನ ನೀಡೋದು ಇದ್ರ ಕೆಲಸ. ಯಾವ ಸೆಕ್ಟರ್ ಇದು? ಫೈನಾನ್ಷಿಯಲ್ ಸೆಕ್ಟರ್. ಎಕ್ಸಾಂಪಲ್ ನೋಡಿ, ಬ್ಯಾಂಕ್ ಗಿವಿಂಗ್ ಲೋನ್ಸ್ ಆರ್ ಕಂಪನಿ ಇಶ್ಯೂಯಿಂಗ್ ಬಾಂಡ್ಸ್, ಇದೆಲ್ಲ ಫೈನಾನ್ಷಿಯಲ್ ಸೆಕ್ಟರ್, ಬಿಕಾಸ್ ದೇ ಡೀಲ್ ವಿತ್ ಮನಿ, ನಾಟ್ ಫಿಸಿಕಲ್ ಪ್ರೊಡಕ್ಷನ್. ಇಲ್ಲಿ ಹಣದ ಮಾತು ನಡೀತಾ ಇದೆ ಹೊರತು ಫಿಸಿಕಲ್ ಪ್ರೊಡಕ್ಷನ್ ಯಾವುದು ಆಗ್ತಾ ಇಲ್ಲ. ಹಾಗಾಗಿ ಆನ್ಸರ್ ಯಾವುದು ಇದರಲ್ಲಿ? 1 and 2 ಓನ್ಲಿ. ರಿಯಲ್ ಮತ್ತೆ ಫೈನಾನ್ಷಿಯಲ್ ಸೆಕ್ಟರ್ ಅರ್ಥ ಆಗಿದೆ ಅಂದ್ಕೋತೇನೆ. ರಿಯಲ್ ಸೆಕ್ಟರ್ ಯಾವುದು ಅಂತ ಕೇಳಿದ್ರು, ಫಾರ್ಮರ್ ಹಾರ್ವೆಸ್ಟಿಂಗ್ ದರ್ ಕ್ರಾಪ್ಸ್, ಕರೆಕ್ಟ್. ಇದು ಟೆಕ್ಸ್ಟೈಲ್ ಮಿಲ್ಸ್ ಫ್ಯಾಬ್ರಿಕ್ ಅನ್ನ ಕ್ರಿಯೇಟ್ ಮಾಡುತ್ತೆ, ಅದು ಸಹ ಕರೆಕ್ಟ್. ಮನಿ ಬರುತ್ತೆ ಇಲ್ಲಿ, ಮನಿ ಅಂದ್ರೆ ರಿಯಲ್ ಅಲ್ಲ. ಕಾರ್ಪೊರೇಟ್ ಬಾಡಿ ಇಶ್ಯೂಯಿಂಗ್ ಬಾಂಡ್ಸ್, ಇದು ಸಹ ರಿಯಲ್ ಅಲ್ಲ. ಇದೆರಡು ಫೈನಾನ್ಷಿಯಲ್ ಸೆಕ್ಟರ್ಗಳು, ಇದೆರಡು ಫೈನಾನ್ಷಿಯಲ್ ಸೆಕ್ಟರ್ಗಳು ನೋಡಿ. ಆಮೇಲೆ ರಿಯಲ್ ಸೆಕ್ಟರ್ ಆಕ್ಟಿವಿಟೀಸ್, ಫಾರ್ಮರ್ ಹಾರ್ವೆಸ್ಟಿಂಗ್ ಕ್ರಾಪ್ಸ್, ಡೈರೆಕ್ಟ್ ಪ್ರೊಡಕ್ಷನ್ ಆಗುತ್ತೆ. ಟೆಕ್ಸ್ಟೈಲ್ ಮಿಲ್ಸ್ ಮೇಕಿಂಗ್ ಫ್ಯಾಬ್ರಿಕ್, ಮ್ಯಾನುಫ್ಯಾಕ್ಚರಿಂಗ್, ಇದೆರಡು ಕರೆಕ್ಟ್ ಆನ್ಸರು. ಇನ್ನು ಉಳಿದಿದ್ದೆರಡು, ಬ್ಯಾಂಕ್ ಲೆಂಡಿಂಗ್ ಮನಿ, ಕಂಪನಿ ಇಶ್ಯೂಯಿಂಗ್ ಬಾಂಡ್, ಇದೆರಡು ಫೈನಾನ್ಷಿಯಲ್ ಸರ್ವಿಸ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್, ಇದಕ್ಕೆ ಸಂಬಂಧಪಟ್ಟಿದೆ. ಹಾಗಾಗಿ ಓನ್ಲಿ ಆಪ್ಷನ್ 1 and 2 ಆರ್ ಕರೆಕ್ಟ್. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಮುಂದಿನ ಕ್ವಶನ್, ವಿತ್ ರೆಫರೆನ್ಸ್ ಟು ಫಿಸಿಕಲ್ ಕ್ಯಾಪಿಟಲ್ ಇನ್ ಇಂಡಿಯನ್ ಎಕಾನಮಿ ಕನ್ಸಿಡರ್ ದ ಫಾಲೋವಿಂಗ್ ಪೇರ್ಸ್. ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ? ಫಿಸಿಕಲ್ ಕ್ಯಾಪಿಟಲ್ ಇನ್ ಇಂಡಿಯನ್ ಎಕಾನಮಿ. ಈ ಕಡೆ ಐಟಮ್ಸ್ ಕೊಟ್ಟಿದ್ದಾರೆ, ಈ ಕಡೆ ಕ್ಯಾಟಗರಿ ಕೊಟ್ಟಿದ್ದಾರೆ. ಫಾರ್ಮರ್ಸ್ ಫ್ಲಾಫ್, ಕಂಪ್ಯೂಟರ್, ಯಾರ್ನ್ ಯೂಸ್ಡ್ ಬೈ ದ ವೀವರ್, ಪೆಟ್ರೋಲ್, ಮತ್ತೆ ವರ್ಕಿಂಗ್ ಕ್ಯಾಪಿಟಲ್, ಫಿಕ್ಸ್ಡ್ ಕ್ಯಾಪಿಟಲ್, ಫಿಕ್ಸ್ಡ್ ಕ್ಯಾಪಿಟಲ್, ವರ್ಕಿಂಗ್ ಕ್ಯಾಪಿಟಲ್. ಯಾವುದು ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ಅಂತ ಮತ್ತೆ ನೋಡ್ಕೋಬೇಕು. ಕ್ವಶನ್ ಇರೋದೇನು ಅಂತಂದ್ರೆ, ಹೌ ಮೆನಿ ಆಫ್ ದಿ ಅಬೋವ್ ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್. ಯಾವುದು ಅಂತ ಕೇಳಿಲ್ಲ, ಎಷ್ಟು ಅಂತ ಕೇಳಿದ್ದಾರೆ ಕ್ವಶನ್ ಅಲ್ಲಿ. ಹೌ ಮೆನಿ ಅಂತ ಕೇಳಿದ್ದಾರೆ. ಓನ್ಲಿ 1, ಓನ್ಲಿ 2, ಓನ್ಲಿ 3, ಆಲ್ 4. ಯಾವ್ದು ಕರೆಕ್ಟ್ ಆಗಿದೆ? ಈಗ ಫಾರ್ಮರ್ಸ್ ಫ್ಲಾಫ್ ವರ್ಕಿಂಗ್, ಕಂಪ್ಯೂಟರ್ ಫಿಕ್ಸ್ಡ್, ಮತ್ತೆ ಯಾರ್ನ್ ಫಿಕ್ಸ್ಡ್, ಪೆಟ್ರೋಲ್ ವರ್ಕಿಂಗ್, ಇದರಲ್ಲಿ ಎಷ್ಟು ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ? ಇದಕ್ಕಿಂತ ಮೊದಲು ಫಿಕ್ಸ್ಡ್ ಕ್ಯಾಪಿಟಲ್ ಅಂತಂದ್ರೆ ಏನು ತಿಳ್ಕೊಂಡ್ಬಿಡೋಣ. ಫಿಕ್ಸ್ಡ್ ಕ್ಯಾಪಿಟಲ್ ರೆಫರ್ಸ್ ಟು ಅಸೆಟ್ಸ್ ದಟ್ ಆರ್ ಯೂಸ್ಡ್ ಫಾರ್ ಅ ಲಾಂಗ್ ಪೀರಿಯಡ್ ಟು ಪ್ರೊಡ್ಯೂಸ್ ಗೂಡ್ಸ್ ಅಂಡ್ ಸರ್ವಿಸಸ್. ದೀಸ್ ಅಸೆಟ್ಸ್ ಆರ್ ನಾಟ್ ಮೆಂಟ್ ಫಾರ್ ಕ್ವಿಕ್ ಟರ್ನ್ ಓವರ್. ಇಲ್ಲೇನಾಗ್ತಾ ಇದೆ, ಬಹಳ ದೀರ್ಘಕಾಲವಾಗಿ ಇದನ್ನ ಬಳಸ್ತಾ ಇದ್ದೇವೆ ನಾವು. ಅಂದ್ರೆ ಅದರ ಮೂಲಕ ಬೇರೆ ಬೇರೆ ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡ್ತಾ ಇದ್ದೇವೆ. ಕ್ವಿಕ್ ಟರ್ನ್ ಓವರ್ ಅಲ್ಲ. ಇದರಿಂದ ಜಸ್ಟ್ ಈ ಕ್ಷಣ ಇವತ್ತು ಯೂಸ್ ಮಾಡಿದ್ರೆ ಇವತ್ತೇ ಅದು ಯೂಸ್ ಖಾಲಿ ಆಗ್ಬಿಡುತ್ತೆ ಅಂತಲ್ಲ, ತುಂಬಾ ದಿವಸಗಳಿಂದ, ತುಂಬಾ ವರ್ಷಗಳಿಂದ ಅದನ್ನ ಯೂಸ್ ಮಾಡಬಹುದು. ಉದಾಹರಣೆಗೆ ಮಷಿನರಿ, ಬಿಲ್ಡಿಂಗ್ಸ್, ಇಕ್ವಿಪ್ಮೆಂಟ್, ಇದೆಲ್ಲ ಹೇಗಿದೆ ನೋಡಿ, ಲಾಂಗ್ ಪೀರಿಯಡ್ ಅಂತಂದ್ರೆ ಬಹಳ ದೀರ್ಘಕಾಲದಿಂದ ಯೂಸ್ ಮಾಡ್ತಾ ಇದ್ದೇವೆ, ಅದಕ್ಕೆ ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಕರೀತೇವೆ. ಇದು ವರ್ಕಿಂಗ್ ಕ್ಯಾಪಿಟಲ್ ಅಂತಂದ್ರೆ ರಿಸೋರ್ಸಸ್ ಯೂಸ್ಡ್ ಫಾರ್ ಡೇ ಟು ಡೇ ಆಪರೇಷನ್ಸ್ ಅಂಡ್ ಇಸ್ ಕನ್ಸ್ಯೂಮ್ಡ್ ಕ್ವಿಕ್ಲಿ ಡ್ಯೂರಿಂಗ್ ಪ್ರೊಡಕ್ಷನ್ ಪ್ರಾಸೆಸ್. ಬಹಳ ಬೇಗ ಅದನ್ನ ಉಪಯೋಗಿಸಿ ಮುಗಿಸಬಹುದು. ಉದಾಹರಣೆಗೆ ರಾ ಮಟೀರಿಯಲ್ಸ್, ಫ್ಯೂಯಲ್, ಇದೆಲ್ಲ ವರ್ಕಿಂಗ್ ಕ್ಯಾಪಿಟಲ್. ಅಂದ್ರೆ ಡೇ ಟು ಡೇ ಆಪರೇಷನ್, ದಿನನಿತ್ಯದ ಬಳಕೆಗೆ ಉಪಯೋಗಿಸುವಂತದ್ದು ವರ್ಕಿಂಗ್ ಕ್ಯಾಪಿಟಲ್. ಹಾಗಾಗಿ ಫಾರ್ಮರ್ಸ್ ಫ್ಲಫ್ ಯಾವ್ದಿರಬಹುದು? ಒಂದ್ಸರಿ ನೋಡ್ಕೊಳ್ಳಿ. ಫಾರ್ಮರ್ ಫ್ಲಫ್ ಅಲ್ಲಿ ಕೊಟ್ಟಿರೋದು ವರ್ಕಿಂಗ್ ಕ್ಯಾಪಿಟಲ್ ಅಂತ, ಅದು ವರ್ಕಿಂಗ್ ಕ್ಯಾಪಿಟಲ್ ಅಲ್ಲ. ನಾವು ಅದನ್ನ ಬಹಳ ದೀರ್ಘಕಾಲದಿಂದ ಉಪಯೋಗಿಸ್ಕೊಳ್ತಾ ಬರ್ತೇವೆ. ಉದಾಹರಣೆಗೆ ನೋಡಿ ಕರೆಕ್ಟ್ ಆಗಿ, ದ ಫ್ಲಫ್ ಇಸ್ ಲಾಂಗ್ ಟರ್ಮ್ ಅಸೆಟ್ ಯೂಸ್ಡ್ ಓವರ್ ಮೆನಿ ಇಯರ್ಸ್. ಅದನ್ನ ಬಹಳ ದೀರ್ಘಕಾಲದಿಂದ ಉಪಯೋಗಿಸ್ಕೊಳ್ತಾ ಬರ್ತಿದ್ದೇವೆ. ಬಟ್ ಇಟ್ ಶುಡ್ ಬಿ ಫಿಕ್ಸ್ಡ್ ಕ್ಯಾಪಿಟಲ್. ಹಾಗಾಗಿ ಅದು ಫಿಕ್ಸ್ಡ್ ಕ್ಯಾಪಿಟಲ್. ಫಸ್ಟ್ ಇನ್ಕರೆಕ್ಟ್. ಇನ್ನು ಕಂಪ್ಯೂಟರ್ ಫಿಕ್ಸ್ಡ್ ಕ್ಯಾಪಿಟಲ್ ಕರೆಕ್ಟ್ ಅದು. ಯಾಕಂತಂದ್ರೆ ಕಂಪ್ಯೂಟರ್ ಇಸ್ ಅ ಲಾಂಗ್ ಟರ್ಮ್ ಅಸೆಟ್ ಯೂಸ್ಡ್ ಫಾರ್ ಮೆನಿ ಇಯರ್ಸ್ ಇನ್ ಬಿಸ್ನೆಸ್, ಸೊ ಇಟ್ ಇಸ್ ಅ ಫಿಕ್ಸ್ಡ್ ಕ್ಯಾಪಿಟಲ್. ಯಾರ್ನ್ ಯೂಸ್ಡ್ ಬೈ ದ ವ್ಯೂವರ್ಸ್, ಫಿಕ್ಸ್ಡ್ ಕ್ಯಾಪಿಟಲ್ ಅಲ್ಲ. ಯಾರ್ನ್ ಅಂತಂದ್ರೆ ರಾ ಮಟೀರಿಯಲ್, ಅದು ಯೂಸ್ಡ್ ಕ್ವಿಕ್ಲಿ ಇನ್ ಪ್ರೊಡಕ್ಷನ್, ಸೊ ಇಟ್ ಇಸ್ ವರ್ಕಿಂಗ್ ಕ್ಯಾಪಿಟಲ್. ಪೆಟ್ರೋಲು, ಅದು ಸಹ ವರ್ಕಿಂಗ್ ಕ್ಯಾಪಿಟಲ್. ಅಲ್ಲಿ ಕೊಟ್ಟಿರೋದು ಕರೆಕ್ಟು. ಪೆಟ್ರೋಲ್ ಇಸ್ ಯೂಸ್ಡ್ ಅಪ್ ಕ್ವಿಕ್ಲಿ ಫಾರ್ ಡೇ ಟು ಡೇ ಆಪರೇಷನ್, ಸೊ ಇಟ್ ಇಸ್ ವರ್ಕಿಂಗ್ ಕ್ಯಾಪಿಟಲ್. ಅರ್ಥ ಆಗಿದೆ ಅನ್ಕೋತೇನೆ. ಹಾಗಾಗಿ ಕನ್ಕ್ಲೂಷನ್ ಏನು? ಓನ್ಲಿ 2 ಪೇರ್ಸ್. ಎಷ್ಟು ಅಂತ ಕೇಳಿದ್ರು ಅವರು, ಎಷ್ಟು ಪೇರ್ಗಳು ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ಅಂತ. 2 ಮತ್ತು 4 ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಸೊ ದ ಆನ್ಸರ್ ಇಸ್ ಓನ್ಲಿ 2. ಮುಂದಿನ ಕ್ವಶನ್ ನೋಡ್ಕೊಳ್ಳಿ. ವಿತ್ ರೆಫರೆನ್ಸ್ ಟು ಸೆಕ್ಟರ್ಸ್ ಆಫ್ ದಿ ಇಂಡಿಯನ್ ಎಕಾನಮಿ ಕನ್ಸಿಡರ್ ದ ಫಾಲೋವಿಂಗ್ ಪೇರ್ಸ್. ಈ ಕಡೆ ಎಕನಾಮಿಕ್ ಆಕ್ಟಿವಿಟಿ ಕೊಟ್ಟಿದ್ದಾರೆ, ಅದು ಯಾವ ಸೆಕ್ಟರ್ಗೆ ಸಂಬಂಧಪಡುತ್ತೆ ಅಂತ. ಸ್ಟೋರೇಜ್ ಆಫ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್,
ಸೆಕೆಂಡರಿನ, ಡೈರಿ ಫಾರ್ಮ್ ಪ್ರೈಮರಿನ, ಮಿನರಲ್ ಎಕ್ಸ್ಪ್ಲೋರೇಷನ್ ಟರ್ಷಿಯರಿನ, ಅಥವಾ ವೇವಿಂಗ್ ಕ್ಲೋತ್ ಸೆಕೆಂಡರಿ. ಹೌ ಮೆನಿ ಇಲ್ಲೂ ಸಹ ಅದೇ ಕೇಳಿರೋದು, ಎಷ್ಟು ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ, 1 2 3 4 ಕರೆಕ್ಟ್ ಆಗಿ ನೋಡ್ಕೋಣ. ಈಗ ಮೊದಲು ಪ್ರೈಮರಿ ಸೆಕ್ಟರ್ ಅಂತಂದ್ರೆ ಏನು? ಇನ್ವಾಲ್ವ್ಸ್ ಆಕ್ಟಿವಿಟೀಸ್ ದಟ್ ಯೂಸ್ ನ್ಯಾಚುರಲ್ ರಿಸೋರ್ಸಸ್ ಡೈರೆಕ್ಟ್ಲಿ ಲೈಕ್ ಫಾರ್ಮಿಂಗ್, ಫಿಶಿಂಗ್ ಅಂಡ್ ಮೈನಿಂಗ್. ಇಲ್ಲಿ ನ್ಯಾಚುರಲ್ ರಿಸೋರ್ಸ್ಗಳು ಅಂತಂದ್ರೆ ನೈಸರ್ಗಿಕ ಸಂಪನ್ಮೂಲಗಳನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅದರ ಮೂಲಕ ಬೇರೆ ಬೇರೆ ಪ್ರೊಡ್ಯೂಸ್ ಅನ್ನ ಬೇರೆ ಬೇರೆದನ್ನ ನಾವು ಇಲ್ಲಿ ಮಾಡ್ತೇವೆ. ಅಂತಂದ್ರೆ ಉದಾಹರಣೆಗೆ ಫಾರ್ಮಿಂಗು, ಫಿಶಿಂಗು ಅಂಡ್ ಮೈನಿಂಗು ನ್ಯಾಚುರಲ್ ಆಗಿರೋದನ್ನ ಯೂಸ್ ಮಾಡ್ಕೊಳ್ತಾ ಇದ್ದೇವೆ ಮುಖ್ಯವಾಗಿ. ಸೆಕೆಂಡರಿ ಅಂತಂದ್ರೆ ಇನ್ವಾಲ್ವ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆರ್ ಟ್ರಾನ್ಸ್ಫಾರ್ಮಿಂಗ್ ರಾ ಮಟೀರಿಯಲ್ಸ್ ಇಂಟು ಫಿನಿಶ್ಡ್ ಪ್ರಾಡಕ್ಟ್ಸ್ ಲೈಕ್ ವೀವಿಂಗ್ ಕ್ಲೋತ್ ಆರ್ ಮೇಕಿಂಗ್ ಬೈಕ್ಸ್. ಇಲ್ಲಿ ಏನ್ ಮಾಡ್ತಾ ಇದ್ದೇವೆ, ಬೇರೆ ಬೇರೆ ಉತ್ಪನ್ನಗಳನ್ನ ತಯಾರಿಸೋದು, ಬೇರೆ ಬೇರೆ ರಾ ಮಟೀರಿಯಲ್ ನ ಇಟ್ಕೊಂಡು ಅಥವಾ ಅದನ್ನ ಫಿನಿಶ್ಡ್ ಪ್ರಾಡಕ್ಟ್ ಆಗಿ ನಾವು ಮುಂದೆ ತಗೊಂಡು ಹೋಗೋದು. ವೇವಿಂಗ್ ಕ್ಲಾತ್ ಅಂದ್ರೆ ಬಟ್ಟೆಯನ್ನ ನೇಯೋದಾಗ್ಲಿ ಅಥವಾ ಬೈಕ್ ಅನ್ನ ತಯಾರು ಮಾಡೋದಾಗ್ಲಿ, ಇದೆಲ್ಲ ಸೆಕೆಂಡರಿ ಸೆಕ್ಟರ್ ನಲ್ಲಿ ಬರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತ ಕರೀತೇವೆ. ಟರ್ಷಿಯರ್ ಸೆಕ್ಟರ್ ಏನು? ಇನ್ವಾಲ್ವ್ ಸರ್ವಿಸಸ್ ದಟ್ ಸಪೋರ್ಟ್ ದಿ ಪ್ರೈಮರಿ ಅಂಡ್ ಸೆಕೆಂಡರಿ ಸೆಕ್ಟರ್ಸ್. ಎರಡು ಸೆಕ್ಟರ್ ಗಳಿಗೆ ಬೇಕಾದ ಸಹಾಯವನ್ನ, ಸೇವೆಯನ್ನು ಒದಗಿಸುವುದು ಟರ್ಷಿಯರಿ ಸೆಕ್ಟರ್ ನ ಕೆಲಸ. ಲೈಕ್ ಟ್ರಾನ್ಸ್ಪೋರ್ಟ್, ಸ್ಟೋರೇಜ್, ಬ್ಯಾಂಕಿಂಗ್, ಇದೆಲ್ಲ ಈ ಸೆಕ್ಟರ್ ಮಾಡುತ್ತೆ. ಹಾಗಾಗಿ ಇಲ್ಲಿ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋದು. ಮೊದಲನೇದು, ಸ್ಟೋರೇಜ್ ಆಫ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಇದು ಸೆಕೆಂಡರಿ ಅಂತ ಅವ್ರು ಕೊಟ್ಟಿದ್ರು. ಇಟ್ ಇನ್ಕರೆಕ್ಟ್. ಯಾಕಂತಂದ್ರೆ ಸ್ಟೋರೇಜ್ ಇಸ್ ಅ ಸರ್ವಿಸ್, ಅದೊಂದು ಸರ್ವಿಸ್ ಅದು ದಟ್ ಸಪೋರ್ಟ್ ದಿ ಪ್ರೈಮರಿ ಸೆಕ್ಟರ್, ಸೊ ಇಟ್ ಬಿಲಾಂಗ್ಸ್ ಟು ದಿ ಟರ್ಷಿಯರ್ ಸೆಕ್ಟರ್. ಹಾಗಾಗಿ ಇದು ಇನ್ಕರೆಕ್ಟ್. ಮೊದಲನೇದು, ಸ್ಟೋರೇಜ್ ಅನ್ನೋದು ಸರ್ವಿಸ್ ಅದು. ಡೈರಿ ಫಾರ್ಮ್ ಪ್ರೈಮರಿ, ಕರೆಕ್ಟ್ ಇದು. ಯಾಕಂದ್ರೆ ಆನ್ ಆಕ್ಟಿವಿಟಿ ದಟ್ ಡೈರೆಕ್ಟ್ಲಿ ಯೂಸಸ್ ನ್ಯಾಚುರಲ್ ರಿಸೋರ್ಸಸ್. ಇಲ್ಲಿ ಮಿಲ್ಕ್ ಪ್ರೊಡಕ್ಷನ್ ಮಾಡ್ತೇವೆ ನಾವು, ಅದು ಡೈರೆಕ್ಟ್ ಆಗಿ ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಸ್ಕೊಳ್ತಾ ಇದೆ. ಹಾಗಾಗಿ ಇಟ್ಸ್ ಅ ಪಾರ್ಟ್ ಆಫ್ ಪ್ರೈಮರಿ ಸೆಕ್ಟರ್. ಇನ್ನು ಮಿನರಲ್ ಎಕ್ಸ್ಪ್ಲೋರೇಷನ್ ಟರ್ಷಿಯರಿ ಅಂತ ಹೇಳಿದ್ದಾರೆ. ಮಿನರಲ್ ಎಕ್ಸ್ಪ್ಲೋರೇಷನ್ ಇನ್ವಾಲ್ವ್ಸ್ ಸರ್ಚಿಂಗ್ ಫಾರ್ ಮಿನರಲ್ಸ್, ನ್ಯಾಚುರಲ್ ರಿಸೋರ್ಸಸ್, ವಿಚ್ ಇಸ್ ಅ ಪಾರ್ಟ್ ಆಫ್ ಪ್ರೈಮರಿ ಸೆಕ್ಟರ್. ಅಂದ್ರೆ ಮಿನರಲ್ ಎಕ್ಸ್ಪ್ಲೋರೇಷನ್ ಏನ್ ಮಾಡ್ತಾ ಇದ್ದೇವೆ, ನೈಸರ್ಗಿಕ ಉತ್ಪನ್ನಗಳನ್ನ ಅಥವಾ ನೈಸರ್ಗಿಕ ಖನಿಜಗಳನ್ನ ನಾವು ಸರ್ಚ್ ಮಾಡ್ತಾ ಇದ್ದೇವೆ. ಹಾಗಾಗಿ ಅದು ಸಹ ಪ್ರೈಮರಿ ಸೆಕ್ಟರ್ಗೆ ಸೇರುತ್ತೆ. ಇನ್ನು ವೀವಿಂಗ್ ಕ್ಲೋತ್, ಬಟ್ಟೆಯನ್ನ ತಯಾರು ಮಾಡೋದು, ಸೆಕೆಂಡರಿ ಸೆಕ್ಟರ್, ಅದು ಕರೆಕ್ಟ್ ಇದೆ. ವೀವಿಂಗ್ ಇಸ್ ಅ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿ ದಟ್ ಚೇಂಜಸ್ ರಾ ಮಟೀರಿಯಲ್ಸ್ ಇಂಟು ಫಿನಿಶ್ಡ್ ಗುಡ್ಸ್. ಈಗ ಬೇರೆ ಬೇರೆ ಹತ್ತಿ ಆಗ್ಲಿ, ಅದನ್ನ ಬೇರೆ ಬೇರೆ ಬಟ್ಟೆಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ, ಅದು ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿ. ಹಾಗಾಗಿ ಇಟ್ಸ್ ಅ ಪಾರ್ಟ್ ಆಫ್ ದಿ ಸೆಕೆಂಡರಿ ಸೆಕ್ಟರ್, ಇದು ಕರೆಕ್ಟ್ ಇದೆ. ಕನ್ಕ್ಲೂಷನ್ ಏನು? ಓನ್ಲಿ 2 ಪೇರ್ಸ್. ಎಷ್ಟು ಅಂತ ಕೇಳಿದ್ರು, 2 ಮತ್ತು 4ನೇದು ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ. ಆನ್ಸರ್ ಬಿ. ಇನ್ನು ಆ ಒಂದು ಥೀಮ್ ನ ಎಲ್ಲಾ ಕ್ವಶನ್ ನೋಡಿದ್ವಿ. ಈಗ ನೆಕ್ಸ್ಟ್ ಮನಿ ಅಂಡ್ ಮನಿ ಸಪ್ಲೈ ಅಲ್ಲಿ ಕಳೆದ 10 ವರ್ಷಗಳಲ್ಲಿ ಇದರಿಂದ 8 ಕ್ವಶನ್ಗಳು ಬಂದಿತ್ತು. ಇವತ್ತು ಕೆಲವು ಕ್ವಶನ್ಗಳನ್ನ ನೋಡ್ಲಿಕ್ಕಿದ್ದೇವೆ. ವಿತ್ ರೆಫರೆನ್ಸ್ ಟು ಬಿಟ್ ಕಾಯಿನ್ಸ್ sometimes seen in the news, which of the following statement is are correct? Bitcoins are tracked by the central bank of the countries. Anyone with Bitcoin addresses can send and receive Bitcoins from anyone else with Bitcoin address. Online payments can be sent without either side knowing the identity of the other. ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟ್ಗಳು ಯಾವ್ದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೋಸ್ಕರ ನಾವು ವಾಟ್ ಇಸ್ ಬಿಟ್ಕಾಯಿನ್? ಬಿಟ್ಕಾಯಿನ್ ಅಂತಂದ್ರೆ ಏನು? ಡಿಜಿಟಲ್ ಕರೆನ್ಸಿ ದಟ್ ಇಸ್ ನಾಟ್ ಕಂಟ್ರೋಲ್ಡ್ ಬೈ ಎನಿ ಗವರ್ಮೆಂಟ್ ಆರ್ ಸೆಂಟ್ರಲ್ ಬ್ಯಾಂಕ್. ಅಂದ್ರೆ ಅದೊಂದು ಡಿಜಿಟಲ್ ಕರೆನ್ಸಿ. ನಮಗೆ ಕೈಯಲ್ಲಿ ಕಾಣಿಸ್ತಾ ಇರೋ ನೋಟ್ ಅಲ್ಲ, ಅದು ಡಿಜಿಟಲ್ ಆಗಿರೋದು, ಡಿಜಿಟಲ್ ಆಗಿ ವರ್ಕ್ ಆಗಿರುವಂತ ಕರೆನ್ಸಿ ಅದು. ಅದನ್ನ ಯಾರು ಕಂಟ್ರೋಲ್ ಮಾಡ್ತಾ ಇರೋದಿಲ್ಲ, ಯಾವುದೇ ಗವರ್ಮೆಂಟ್ ಅಥವಾ ಸೆಂಟ್ರಲ್ ಬ್ಯಾಂಕ್ ಅದನ್ನ ಕಂಟ್ರೋಲ್ ಮಾಡೋದಿಲ್ಲ. ಇಟ್ ಅಲೋಸ್ ಪೀಪಲ್ ಟು ಸೆಂಡ್ ಅಂಡ್ ರಿಸೀವ್ ಮನಿ ಅನಾನಿಮಸ್ಲಿ. ನಿಮ್ಮ ಡೀಟೇಲ್ಸ್ ಅದಕ್ಕೆ ಬೇಕಾಗಿರೋದಿಲ್ಲ. ನೀವು ಅನಾನಿಮಸ್ ಆಗಿ, ಅಂದ್ರೆ ಹೆಸರು, ಪರಿಚಯ ಇದ್ಯಾವುದು ಹೇಳ್ದೇನು ಸಹ ಇದರಲ್ಲಿ ಮನಿಯನ್ನ ಕಳಿಸಬಹುದು ಅಥವಾ ಸ್ವೀಕರಿಸಬಹುದು ಥ್ರೂ ಅ ಡಿಸೆಂಟ್ರಲೈಸ್ಡ್ ನೆಟ್ವರ್ಕ್. ಡಿಸೆಂಟ್ರಲೈಸ್ ಅಂತಂದ್ರೆ ಬ್ಲಾಕ್ ಚೈನ್ ಟೆಕ್ನಾಲಜಿನ ಯೂಸ್ ಮಾಡುತ್ತೆ ಇದು. ಎಕ್ಸ್ಪ್ಲನೇಷನ್ ನೋಡ್ಕೊಳ್ಳಿ ಸ್ಟೇಟ್ಮೆಂಟ್ ಅದು. ಬಿಟ್ ಕಾಯಿನ್ಸ್ ಆರ್ ಟ್ರ್ಯಾಕ್ಡ್ ಬೈ ಸೆಂಟ್ರಲ್ ಬ್ಯಾಂಕ್ಸ್ ಆಫ್ ದ ಕಂಟ್ರೀಸ್. ಕರೆಕ್ಟ್ ಇದು ಅಲ್ಲ. ಯಾಕಂದ್ರೆ ಬಿಟ್ ಕಾಯಿನ್ಸ್ ಡಿಸೆಂಟ್ರಲೈಸ್ಡ್, ಯಾವುದೇ ಒಂದು ಸೆಂಟ್ರಲ್ ಅಥಾರಿಟಿ ಅದನ್ನ ಕಂಟ್ರೋಲ್ ಮಾಡ್ತಾ ಇರೋದಿಲ್ಲ. Meaning they are not controlled or tracked by any central banks like traditional currencies. The Reserve Bank of India and other banks do not manage Bitcoin transaction. RBI ಅಥವಾ ಯಾವುದೇ ಬ್ಯಾಂಕು ಬಿಟ್ಕಾಯಿನ್ ಟ್ರಾನ್ಸಾಕ್ಷನ್ ಅನ್ನ ಮ್ಯಾನೇಜ್ ಮಾಡ್ತಾ ಇಲ್ಲ. Anyone with Bitcoin address can send and receive Bitcoins from anyone else with a Bitcoin address. ಇದು ಕರೆಕ್ಟ್. ಯಾಕಂತಂದ್ರೆ ಬಿಟ್ಕಾಯಿನ್ ಅಲೋಸ್ ಪಿಯರ್ ಟು ಪಿಯರ್ ಟ್ರಾನ್ಸಾಕ್ಷನ್, ಅಂದ್ರೆ ಒಬ್ರು ಇನ್ನೊಬ್ಬರಿಗೆ ಹಣವನ್ನ ಕಳಿಸಬಹುದು ಅಥವಾ ಸ್ವೀಕರಿಸಬಹುದು ಇದರಲ್ಲಿ. Meaning anyone can send and receive bitcoins as long as they have bitcoin address. ಒಂದು ಬಿಟ್ಕಾಯಿನ್ ಅಡ್ರೆಸ್ ಇದ್ರೆ ಸಾಕು. ಇದಕ್ಕೆ ಅಡ್ರೆಸ್ ಇದ್ದ ಮಾತ್ರಕ್ಕೆ ನಾವು ಬೇರೆಯವರಿಗೆ ಹಣವನ್ನು ಕಳಿಸಬಹುದು ಅಥವಾ ಅವರಿಂದ ಹಣವನ್ನು ಪಡಿಬಹುದು. ದೇರ್ ಇಸ್ ನೋ ನೀಡ್ ಫಾರ್ ಅ ಬ್ಯಾಂಕ್ ಆರ್ ಇಂಟರ್ಮೀಡಿಯರಿ. ಹಣ ಕಳಿಸ್ಲಿಕ್ಕೆ, ಸ್ವೀಕರಿಸಲಿಕ್ಕೆ ಬ್ಯಾಂಕೇ ಬೇಕು ಅಂತ ಇಲ್ಲ. ಆನ್ಲೈನ್ ಪೇಮೆಂಟ್ಸ್ ಕ್ಯಾನ್ ಬಿ ಸೆಂಟ್ ವಿತೌಟ್ ಐದರ್ ಸೈಡ್ ನೋವಿಂಗ್ ದ ಐಡೆಂಟಿಟಿ ಆಫ್ ದಿ ಓನರ್. ಇದು ಸಹ ಕರೆಕ್ಟ್. ಯಾಕಂದ್ರೆ ಮೊದಲೇ ಹೇಳಿದ್ವಲ್ವಾ, ಬಿಟ್ಕಾಯಿನ್ ಟ್ರಾನ್ಸಾಕ್ಷನ್ ಅನಾನಿಮಸ್, ನಿಮ್ಮ ಪರಿಚಯ, ಪ್ರತಿಯೊಂದು ಡೀಟೇಲ್ಸ್ ಇದಕ್ಕೆ ಬೇಕಾಗೋದಿಲ್ಲ. The people involved in transaction do not need to reveal their real identities, just their Bitcoin addresses.
ಇದರಲ್ಲಿ ಬೇಕಾಗಿರೋದು ನಿಮ್ಮ ಬಿಟ್ಕಾಯಿನ್ ಅಡ್ರೆಸ್ ಮಾತ್ರ. ನಿಮ್ಮ ರಿಯಲ್ ಐಡೆಂಟಿಟಿ, ನೀವು ಯಾರು ಅಂತ ಆ ಡೀಟೇಲ್ಸ್ ಎಲ್ಲ ಇದಕ್ಕೆ ಬೇಕಾಗೋದಿಲ್ಲ. ಹಾಗಾಗಿ ಕರೆಕ್ಟ್ ಏನೇನು 2 ಮತ್ತೆ 3ನೇ ಸ್ಟೇಟ್ಮೆಂಟ್ ಕರೆಕ್ಟ್. ಆನ್ಸರ್ ಬಿ ಓನ್ಲಿ 2 and 3. ಮುಂದಿನ ಕ್ವಶನ್, which one of the following statement correctly describes the meaning of legal tender money? Money which is tendered in courts of law to defray the fee of legal cases. Money which a creditor is under compulsion to accept in settlement of his claims. Bank money in the form of checks, drafts, bills of exchange, etc. Metallic money in circulation in the country. ಯಾವ್ದು ಇದರಲ್ಲಿ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಲೀಗಲ್ ಟೆಂಡರ್ ಮನಿ ಬಗ್ಗೆ ಕೇಳಿದ್ದಾರೆ, ಅದನ್ನ ಸರಿಯಾಗಿ ತಿಳ್ಕೊಳ್ಳೋಣ. ಲೀಗಲ್ ಟೆಂಡರ್ ಮನಿ ರೆಫರ್ಸ್ ಟು ಮನಿ, ಒಂದು ಹಣದ ಒಂದು ರೂಪ ಅದು, ದಟ್ ಮಸ್ಟ್ ಬಿ ಅಕ್ಸೆಪ್ಟೆಡ್ ಬೈ ಕ್ರೆಡಿಟರ್ಸ್ ಸೆಟಲ್ ಡೆಬ್ಟ್ಸ್. ಉದಾಹರಣೆಗೆ ನೀವು ಯಾರಿಂದ ಒಬ್ಬರು ಸಾಲ ತೆಗೆದುಕೊಂಡಿರ್ತೀರಾ. ಆ ಸಾಲ ತೆಗೆದುಕೊಂಡಾಗ ನೀವು ಅವರಿಗೆ ಸಾಲ ವಾಪಸ್ ಕೊಡ್ಲಿಕ್ಕೆ ಹೋದಾಗ ಅವರು ನೀವು ಈ ಹಣವನ್ನು ಸ್ವೀಕರಿಸಬೇಕು. ಅಂದ್ರೆ ಲೀಗಲ್ ಟೆಂಡರ್ ಅದು. ಅಂತಂದ್ರೆ ಆ ಹಣ ಎಲ್ಲಾ ಕಡೆ ನಡೆಯುತ್ತೆ, ಅಂತಂದ್ರೆ ಆ ದೇಶದಲ್ಲಿ ಆ ಹಣಕ್ಕೆ ಮಾನ್ಯತೆ ಇದೆ. ಇಟ್ ಇಸ್ ದ ಅಫಿಷಿಯಲ್ ಕರೆನ್ಸಿ ದಟ್ ಅ ಕಂಟ್ರಿ ರೆಕಾಗ್ನೈಸಸ್ ಬೈ ಲಾ ಫಾರ್ ಟ್ರಾನ್ಸಾಕ್ಷನ್. ಆ ದೇಶದಲ್ಲಿ ಅದಕ್ಕೆ ಮಾನ್ಯತೆ ಇದೆ, ಅದು ಲೀಗಲ್ ಆಗಿ ನೀವು ಅದನ್ನ ಯಾವುದೇ ಒಂದು ಅವಶ್ಯಕತೆಗೋಸ್ಕರ ನೀವು ಅದನ್ನ ಟ್ರಾನ್ಸಾಕ್ಟ್ ಮಾಡಬಹುದು ಅಂತ. ಮೊದಲನೇ ಆಪ್ಷನ್ ಹೇಳುತ್ತೆ ಮನಿ ವಿಚ್ ಇಸ್ ಟೆಂಡರ್ಡ್ ಇನ್ ದ ಕೋರ್ಟ್ಸ್ ಆಫ್ ಲಾ ಟು ಡಿಫ್ರೇ ದ ಫೀ ಆಫ್ ಲೀಗಲ್ ಕೇಸಸ್. ಇದಿನ್ ಕರೆಕ್ಟ್. ದಿಸ್ ರೆಫರ್ಸ್ ಟು ಮನಿ ಯೂಸ್ ಫಾರ್ ಲೀಗಲ್ ಫೀಸ್. ಅಂತಂದ್ರೆ ಇದೇನ್ ಹೇಳ್ತಾ ಇದೆ, ಯಾವುದೋ ಒಂದು ಲೀಗಲ್ ಫೀಸ್ ಗಳಿಗೋಸ್ಕರ ಇದನ್ನ ಯೂಸ್ ಮಾಡ್ತಾರೆ. ಲೀಗಲ್ ಟೆಂಡರ್ ಅಂತಂದ್ರೆ ಲೀಗಲ್ ಫೀಗೆ ಕೊಡ್ತಾ ಇದ್ದಾರಾ? ಇಲ್ಲ, ಆ ಮನಿ ಅಲ್ಲ ಇದು. ನಾಟ್ ಟು ದ ಜನರಲ್ ಕಾನ್ಸೆಪ್ಟ್ ಆಫ್ ಲೀಗಲ್ ಟೆಂಡರ್ ಮನಿ. ಲೀಗಲ್ ಟೆಂಡರ್ ಮನಿ ಅಂತಂದ್ರೆ ಲೀಗಲ್ ಕೋರ್ಟ್ ಫೀಸ್ ಗಳಿಗೆ ಕೊಡೋದಲ್ಲ. ಮನಿ ವಿಚ್ ಕ್ರೆಡಿಟರ್ ಇಸ್ ಅಂಡರ್ ಕಂಪಲ್ಷನ್ ಟು ಅಕ್ಸೆಪ್ಟ್ ಇನ್ ಸೆಟಲ್ಮೆಂಟ್ ಆಫ್ ಹಿಸ್ ಕ್ಲೇಮ್ಸ್. ಇದು ಕರೆಕ್ಟ್. ಸಾಲ ಕೊಟ್ಟವನು ನಿಮ್ಗೆ, ನೀವು ಈ ಹಣವನ್ನು ಕೊಟ್ಟಾಗ ಅವನು ವಾಪಸ್ ತೆಗೆದುಕೊಳ್ತಾನೆ. ಅವನು ಕಂಪಲ್ಷನ್ ಅಂದ್ರೆ ಅವನು ತೆಗೆದುಕೊಳ್ಳಲೇಬೇಕು. ಲೀಗಲ್ ಟೆಂಡರ್ ಇಸ್ ದಿ ಅಫಿಷಿಯಲ್ ಮನಿ ದಟ್ ಮಸ್ಟ್ ಬಿ ಅಕ್ಸೆಪ್ಟೆಡ್ ಬೈ ಕ್ರೆಡಿಟರ್ಸ್ ವೈಲ್ ವೆಲ್ ಸೆಟ್ಲಿಂಗ್ ಡೆಬ್ಟ್. ಸಾಲವನ್ನ ಸೆಟ್ಲ್ ಮಾಡಬೇಕಾದ್ರೆ ಈ ಹಣ ಕೊಟ್ರೆ ಅವನು ಸ್ವೀಕರಿಸ್ತಾನೆ. ನೋ ಒನ್ ಕ್ಯಾನ್ ರೆಫ್ಯೂಸ್ ಇಟ್ ಫಾರ್ ಪೇಮೆಂಟ್ಸ್ ವೆದರ್ ಪಬ್ಲಿಕ್ ಆರ್ ಪ್ರೈವೇಟ್. ಈ ಹಣ ನೀವು ಕೊಡ್ತಾ ಇದ್ದೀರಿ ಅಂತಂದ್ರೆ ಪಬ್ಲಿಕ್ ಅಥವಾ ಪ್ರೈವೇಟ್ ಪಾರ್ಟಿ ಇಲ್ಲ ಸರಿಯಾದ ಹಣ ಅಲ್ಲ ಅಂತ ಹೇಳಿಕ್ಕೆ ಸಾಧ್ಯ ಇರೋದಿಲ್ಲ. ಬ್ಯಾಂಕ್ ಮನಿ ಇನ್ ದ ಫಾರ್ಮ್ ಆಫ್ ಚೆಕ್ಸ್, ಡ್ರಾಫ್ಟ್ಸ್, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಎಕ್ಸೆಟ್ರಾ. ಇದು ಸಹ ಇನ್ಕರೆಕ್ಟ್. ಯಾಕೆಂತಂದ್ರೆ ವೈಲ್ ದೀಸ್ ಆರ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್, ಇದೆಲ್ಲ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಗಳು, ಮನಿ ಅಲ್ಲ ಇದು. ದೇ ಆರ್ ನಾಟ್ ದಿ ಲೀಗಲ್ ಟೆಂಡರ್ ಬಿಕಾಸ್ ದೇ ಕ್ಯಾನ್ ಬಿ ರೆಫ್ಯೂಸ್ಡ್ ಬೈ ದಿ ರೆಸಿಪಿಯಂಟ್. ಯಾರಿಗೊಬ್ಬರಿಗೆ ನೀವು ಚೆಕ್ ಕೊಡ್ತೇನೆ ಅಂತಂದ್ರೆ, ಇಲ್ಲ ನಂಗೆ ಚೆಕ್ ಬೇಡ ಕ್ಯಾಶೇ ಬೇಕು ಅಂತ ಹೇಳ್ಬಹುದು ಅವನು. ಕ್ಯಾಶ್ ಅಂತಂದ್ರೆ ಮನಿ. ಚೆಕ್, ಡ್ರಾಫ್ಟ್, ಬಿಲ್ ಆಫ್ ಎಕ್ಸ್ಚೇಂಜ್ ಇದು ಯಾವ್ದನ್ನ ಅವನು ಏನ್ ಮಾಡಬಹುದು, ನಿರಾಕರಿಸಬಹುದು. ಆದ್ರೆ ನೀವು ಕ್ಯಾಶ್ ಕೊಟ್ಟಾಗ, ಲೀಗಲ್ ಟೆಂಡರ್ ಕೊಟ್ಟಾಗ ಅವನು ಸ್ವೀಕರಿಸಬೇಕಾಗುತ್ತೆ. ಮೆಟಲಿಕ್ ಮನಿ ಇನ್ ಸರ್ಕ್ಯುಲೇಷನ್ ಇನ್ ಅ ಕಂಟ್ರಿ. ಇದು ಸಹ ಇನ್ಕರೆಕ್ಟ್. ಮೆಟಲಿಕ್ ಮನಿ ಅಂತಂದ್ರೆ ಕಾಯಿನ್ಗಳು. ಇಟ್ಸ್ ಅ ಪಾರ್ಟ್ ಆಫ್ ಕರೆನ್ಸಿ. ಅದು ಕರೆನ್ಸಿ ಒಂದು ಪಾರ್ಟ್. ಬಟ್ ಲೀಗಲ್ ಟೆಂಡರ್ ಆಲ್ಸೋ ಇನ್ಕ್ಲೂಡ್ಸ್ ಪೇಪರ್ ಮನಿ, ನಾಟ್ ಜಸ್ಟ್ ಮೆಟಲ್ ಕಾಯಿನ್ಸ್. ಲೀಗಲ್ ಟೆಂಡರ್ ಅಂತಂದ್ರೆ ಪೇಪರ್ ಮನಿನೂ ಸಹ ಬರುತ್ತೆ ಅದರಲ್ಲಿ. ಅಂದ್ರೆ ನೋಟುಗಳು ಅಂತ ಹೇಳ್ತೇವಲ್ವಾ, ನೋಟು ಸಹ ಬರುತ್ತೆ, ಕೇವಲ ಕಾಯಿನ್ ಮಾತ್ರ ಅಲ್ಲ. ಹಾಗೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್. ಕರೆಕ್ಟ್ ಆಫ್ ಡೆಫಿನೇಷನ್ ಲೀಗಲ್ ಟೆಂಡರ್ ಮೀನ್ಸ್ ಆಪ್ಷನ್ ಬಿ. ಇನ್ನು ನಾಳೆಗಾಗಿ ಕ್ವಶನ್ಗಳಿದೆ, ಒಂದ್ಸರಿ ಓದ್ಬಿಡ್ತೇನೆ, ನೋಡ್ಕೊಳ್ಳಿ. ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. Money multiplier in an economy increases with which of the following? Increase in the cash reserve ratio, increase in the banking habit of the population, increase in the statutory liquidity ratio, increase in the population of country. 2019 ಕೇಳಿದ್ದು. ಇನ್ನು 2020 if you withdraw ₹1 lakh in cash from your demand deposit account at your bank, the immediate effect on the aggregate money supply the economy will be reduce it by 1 lakh, increase it by 1 lakh, increase it by more than 1 lakh, to leave it unchanged. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಇನ್ನೊಂದ್ಸರಿ ಓದ್ಕೊಳ್ಳಿ. 2021 ಇನ್ನೊಂದು ಕ್ವಶನ್ ಬಂದಿತ್ತು, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಎಫೆಕ್ಟ್ಸ್ ಆಫ್ ಕ್ರಿಯೇಷನ್ ಆಫ್ ಬ್ಲಾಕ್ ಮನಿ ಇನ್ ಇಂಡಿಯಾ ಹ್ಯಾಸ್ ಬಿನ್ ದ ಮೇನ್ ಕಾಸ್ ಆಫ್ ವರಿ ಟು ದ ಗವರ್ಮೆಂಟ್ ಆಫ್ ಇಂಡಿಯಾ? Diversion of resources to the purchase of real estate and investment in luxury housing, investment in unproductive activities and purchase of precious stones, next to jewelry, gold, etc. Large donation to political parties and growth of regionalism, loss of revenue to state exchequer due to tax evasion. ಯಾವ್ದಕ್ಕೆ ಕೇಳ್ತಾ ಇದ್ದಾರೆ? ಬ್ಲ್ಯಾಕ್ ಮನಿ ಏನಿರಬಹುದು ಅಂತ ಯೋಚನೆ ಮಾಡಿ. ನೋಡಿ ಇನ್ನೊಂದು 2021 ಮನಿ ಮಲ್ಟಿಪ್ಲೈಯರ್ ಇನ್ ಎಕಾನಮಿ ಇನ್ಕ್ರೀಸ್ ವಿತ್ ವಿಚ್ ಆಫ್ ದ ಫಾಲೋವಿಂಗ್. ಇದೇ ತರದ್ದು ಇಲ್ಲಿ ಬಂದಿತ್ತು ನೋಡಿ, ಮನಿ ಮಲ್ಟಿಪ್ಲೈಯರ್ ಎಕಾನಮಿ. ಸೇಮ್ ಕ್ವಶನ್, ಜಸ್ಟ್ 2 ಆಪ್ಷನ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಇನ್ಕ್ರೀಸ್ ಇನ್ ದ ಕ್ಯಾಶ್ ರಿಸರ್ವ್ ರೇಷಿಯೋ, increase in the statutory liquidity ratio, increase in the banking habit of the people, increase in the population of the country. ಯಾವ ತರ ನೋಡಿ, PYQ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತಂದ್ರೆ ಜಸ್ಟ್ ಅದೇ ಕ್ವಶನ್ ಅಂತ ಹೇಳ್ಬಹುದು ನಾವು.
2023ರಲ್ಲಿ ವಿತ್ ರೆಫರೆನ್ಸ್ ಟು ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸೀಸ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. It is possible to make payments in a digital currency without using US dollar or SWIFT system. A digital currency can be distributed with a condition programmed into such as a time frame for spending it. ಯಾವ್ದೇ ಸ್ಟೇಟ್ಮೆಂಟ್ ಕರೆಕ್ಟ್? ಒನ್ ಓನ್ಲಿ, ಟು ಓನ್ಲಿ, ಬೋತ್ ಒನ್ ಅಂಡ್ ಟು, ನೈದರ್ ಒನ್ ಆರ್ ಟು. ಇನ್ನು 2024 ಅಲ್ಲಿ ಕೇಳಿದ ಕ್ವಶನ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇನ್ ರೆಸ್ಪೆಕ್ಟ್ ಆಫ್ ದಿ ಡಿಜಿಟಲ್ ರುಪಿ. It is a sovereign currency issued by Reserve Bank of India (RBI) in alignment with its monetary policy. It appears as a liability on the RBI's balance sheet. It is insured against inflation by its very design. It is freely convertible against commercial bank money and cash. ಯಾವ್ಯಾವ್ದು ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಇವಿಷ್ಟು ಕ್ವಶನ್ಗೆ ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ, ನಾಳೆ ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ಇವಿಷ್ಟು ಇವತ್ತಿನ ವಿಷಯಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.